ಇವತ್ತು ನಾವು ನಿಜವಾಗಿ ಈ ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆಗೆ ನಿಜವಾಗಿ ತೀರ್ಥಹಳ್ಳಿಲಿ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಯಾಕಂದರೆ ನಾನು ಈಗಾಗಲೇ MLA ಅವರ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ನಮ್ಮ ದೇಶದಲ್ಲಿ ಇವತ್ತು ನಾವು 3 ರೋಗಿಗಳನ್ನು ನೋಡಿದ್ದೇವೆ. ಎಲ್ಲರೂ 3ನೇ ಅಥವಾ 4ನೇ ಹಂತದಲ್ಲಿ ಬರೋದು. ಈ ಕ್ಯಾನ್ಸರ್ ಅಂತ ಕಾಯಿಲೆಯಲ್ಲಿ ಅಟ್ಲೀಸ್ಟ್ 80% ಅಂದರೆ 80% ಕ್ಯಾನ್ಸರ್ ಕಾಯಿಲೆಗಳು ನಾವು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಕಂಡು ಹುಡುಕ್ಬೋದು. ಅದಕ್ಕೆ 2-3 ವಿಧಿಗಳಿದ್ದೇವೆ ನಾವು ಏನು ಮಾಡಬೇಕಂತೇಳಿ. ಒಂದು, ನಾವು ಕ್ಯಾನ್ಸರ್ ಬಗ್ಗೆ ಅರಿವಿರಬೇಕು, ಕ್ಯಾನ್ಸರ್ ಬಗ್ಗೆ ಭಯ ಇರಬಾರ್ದು. ಈಗ ಸರ್ಕಾರ ವತಿಯಿಂದ ಎಷ್ಟು ಸವಲತ್ತಿದೆ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಪಡ್ಕೊಳ್ಬೇಕು. ನಾವು ಹೆದರಿ ಕೂತ್ಕೊಂಡ್ರೆ ಅದು ನಮ್ಮನ್ನು ತುಂಬ ಸಮಸ್ಯೆ ಕೊಡ್ತಾಯಿದೆ, ಈಗ ದೊಡ್ಡ ಕಾಯಿಲೆ. ಸೊ ನಾನು ಹೇಳಿದಾಗ ನಾವು ಇವತ್ತು 3 ಪೇಷಂಟ್ ನೋಡಿದ್ದೇವೆ. ಇಲ್ಲಿಂದ ಕೇವಲ 32 ಕಿಲೋಮೀಟರ್ ದೂರ ಅಷ್ಟೇ, ಇಲ್ಲಿ ಆಸ್ಪತ್ರೆ ಇಲ್ಲೇ ಇದೆ. ಸೊ ಅವ್ರು ಬರ್ಬೋದಿತ್ತು 6 ತಿಂಗಳು 8 ತಿಂಗಳು, ಯಾಕೆ ಬರ್ತಾಯಿಲ್ಲ ಅಂಥೇಳಿ ಇದೊಂದು ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿ. ನಮ್ಮಲ್ಲಿ ನಾನು ತೀರ್ಥಹಳ್ಳಿ ಮಾತ್ರ ಹೇಳೋದಲ್ಲ, ಮಂಗಳೂರಲ್ಲಿ ವಿದ್ಯಾವಂತರು ಇರ್ತಾರಂತೆ ನಾವೆಲ್ಲ ಎಣಿಸ್ತೇವೆ. ಯಾಕಂದರೆ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಇದೆ, ಎಲ್ಲರೂ ಶಾಲೆಗೆ ಹೋಗ್ತಾರೆ, ಅಟ್ಲೀಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾರೆ. ಅಲ್ಲಿ ಕೂಡ 3rd 4th ಸ್ಟೇಜಲ್ಲೇ ಬರೋದು. ಅದು ಬಿಡಿ, ನಮ್ಮ ಭಾರತೀಯವರು ಈಗ ದುಬೈಲೆಲ್ಲ ಇರ್ತಾರೆ, ಅವರು ಬರೋದು 3rd ಸ್ಟೇಜಲ್ಲಿ. ನಮ್ಮಲ್ಲಿ ಬರುವಾಗ ದುಬೈಯಿಂದ ಅಲ್ಲಿಂದೆಲ್ಲ ಬರ್ತಾರೆ. ಸೊ ಇದು ನಮ್ಮ ಮೆಂಟಲ್ ಬ್ಲಾಕ್ ಇದೆ ನಮಗೆ, ಕೆಲವು ಬಗ್ಗೆ ಕಾಯಿಲೆ ಬಗ್ಗೆ, ಇದರ ಜ್ಞಾನದ ಬಗ್ಗೆ ಈ ಭಯ ಜಾಸ್ತಿ ಇದೆ. ಇಂಥದ್ದೆಲ್ಲ ಆಗಿರುವಾಗ ಮತ್ತು ಕೆಲವೆಲ್ಲ ಅನ್ವಾಂಟೆಡ್ ನಮಗೆ ನಾಲೆಜ್ ಅಂತ ಹೇಳ್ತೇವೆ, ವಿದೌಟ್ ಸೈನ್ಸ್ ಇಲ್ಲದೆ ನಾವು ನಾಲೆಜ್ ಎಲ್ಲೆಲ್ಲಿಂದ ಪಡ್ಕೊಂಡ್ರೆ ಮತ್ತು ನಾವು ಡಾಕ್ಟ್ರ್ ಹತ್ರ ನಿಜವಾಗಿ ಏನಾದರೂ ಚಿಕಿತ್ಸೆ ಮಾಡುವಾಗ ಆಲ್ರೆಡಿ ಲೇಟ್ ಆಗುತ್ತೆ. ಈ ಕ್ಯಾನ್ಸರ್ ಅಂತ ಕಾಯಿಲೆ ಇದು ಡಿವೈಡ್ ಆಗುವಂಥ ಕಾಯಿಲೆ, ಬೇರೆ ಕಾಯಿಲೆ ಥರ ಅಲ್ಲ. ಅದು ಒಂದು ಸೆಲ್ ಇದ್ದದು ಡಬಲ್ ಆಗ್ತದೆ. ಒಂದು 3 ತಿಂಗಳಲ್ಲಿ ನಮಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಕೇವಲ 3 ತಿಂಗಳು. ಸೊ ಅದು ಬಿಟ್ಟರೆ 1 kg ಆಗ್ತದೆ ಮತ್ತು ಇಟ್ಸ್ ಅನ್ಸಸ್ಟೈನೇಬಲ್ ಫಾರ್ ಲೈಫ್. ಸೊ ಫಾರ್ ಅಸ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಎಲ್ಲರೂ 6 ತಿಂಗಳು 8 ತಿಂಗಳು ಹೇಳುವಾಗ ಅವರಿಗೆ 6 ತಿಂಗಳು ಮೇ ಬಿ ಎ ಸ್ಮಾಲ್ ಡ್ಯೂರೇಷನ್. ನಾವು 2 ವಾರ ಹೇಳೋದು, 2 ವಾರದಲ್ಲಿ ಬನ್ನಿ ಅಂತೇಳಿ. 10 ಜನರಿಗೆ 3 ಜನರಿಗೆ ಮಾತ್ರ ಕ್ಯಾನ್ಸರ್ ಇರ್ಬೋದು, 7 ಜನರಿಗೆ ಇಲ್ಲದೇ ಇರ್ಬೋದು. ಆದರೆ ಸಿಮ್ಟಮ್ಸ್ ಬರುವಾಗ 50 ವರ್ಷ ಆದಮೇಲೆ ನಾವೆಲ್ಲ ನೋಡಬೇಕಾದ ನಮ್ಮ ಕರ್ತವ್ಯ.
ಸೊ ನಾವು ಎಜುಕೇಟೆಡ್ ಆಗಿರಬೇಕು ಈ ಕ್ಯಾನ್ಸರ್ ಬಗ್ಗೆ. ನಾವು ಬೇಗ ಡಾಕ್ಟ್ರ್ ಹತ್ರ ಹೋಗಬೇಕು. 40 ವರ್ಷ ಆದಮೇಲೆ ಇಂಡ್ಯಾದಲ್ಲಿ ನಾವು ಯಾವತ್ತೂ ಹೇಳ್ತೇವೆ, ಯಾವ ಸಿಮ್ಟಮ್ಸನ್ನು ಇಗ್ನೋರ್ ಮಾಡಬೇಡಿ. ಕ್ಯಾನ್ಸರ್ ಇಲ್ಲದೆ ಇರ್ಬೋದು, ಆದರೆ ಕ್ಯಾನ್ಸರ್ ಇದ್ದವರು 3rd 4th ಸ್ಟೇಜಲ್ಲಿ ಬರ್ತಾರೆ. ಬೇರೆಯವ್ರಿಗೆ ಕ್ಯಾನ್ಸರ್ ಇಲ್ಲ, ಸೊ ಅವ್ರಿಗೇನಾಗೋದಿಲ್ಲ. 2-3 ಜನ 10 ಜನರಲ್ಲಿ ಯಾರಿಗೆ ಕ್ಯಾನ್ಸರ್ ಉಂಟು ಅವ್ರು ಇಗ್ನೋರ್ ಮಾಡ್ತಾ ಹೋದರೆ ಅವ್ರು 3rd 4th ಸ್ಟೇಜಲ್ಲಿ ಬರ್ತಾರೆ. ಮತ್ತು ಪಾಪ ನಮಗೂ ಕಷ್ಟ ಆ್ಯಕ್ಚುಲಿ. ಸರ್ಕಾರ ಇಷ್ಟು ಖರ್ಚು ಮಾಡ್ತಾ ಇದೆ, ಅದು ವೇಸ್ಟ್ ಆ್ಯಕ್ಚುಲಿ. ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ, ಅದು ಸರ್ಕಾರಕ್ಕೆ ಕೂಡ ಆಗಬೇಕು. ನೀವು ಎಷ್ಟು 3 ಲಕ್ಷ ಒಂದೊಂದು ಪೇಷಂಟಿಗೆ ಖರ್ಚು ಮಾಡಿದೆ, ಬದುಕಬೇಕು ಅವರು. ಸಮಾಜಕ್ಕೆ ಏನಾದರೂ ವಾಪಸ್ ಕೊಡುವ ಶಕ್ತಿ ಇರಬೇಕು ಅವ್ರ ಹತ್ರ. ಅವ್ರು 6 ತಿಂಗಳಲ್ಲಿ 1 ವರ್ಷದಲ್ಲಿ ಬದುಕಲಿಕ್ಕೆ ಆಗದಿದ್ದರೆ ನೀವು ಮಾಡಿದ ಖರ್ಚು ವೆಚ್ಚ, ಅವರ ಕ್ವಾಲಿಟಿ ಆಫ್ ಲೈಫ್, ಅವರ ಫ್ಯಾಮಿಲಿಗೆ ಸಮಸ್ಯೆ, ಇದನ್ನೆಲ್ಲ ನೋಡಬೇಕು. ನಾವು ಇದನ್ನು ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ಆ್ಯಕ್ಚುಲಿ ಸರ್ಕಾರ ಇದರ ಬಗ್ಗೆ ಸ್ಟ್ರಿಕ್ಟ್ ಕಾನೂನು ಕೂಡ ತರಬೇಕು. ಇಷ್ಟು ಸವಲತ್ತು ಕೊಡ್ತಾ ಇದೆ ಸರ್ಕಾರ, ಅದರ ಒಟ್ಟಿಗೆ ಕ್ಯಾನ್ಸರ್ ಬಗ್ಗೆ ಅವರ ಜ್ಞಾನ ನೋಡಬೇಕು, ನಾಲೆಜ್ ನೋಡಬೇಕು, ಫಸ್ಟ್ ಸ್ಟೇಜಿಗೆ ಬರುವಾಗ ಮಾಡಬೇಕು. ಅಂದರೆ ಅಮೆರಿಕದಲ್ಲಿ ಇನ್ಶೂರೆನ್ಸ್ ಈಸ್ ಲಿಂಕ್ ಟು ಸ್ಕ್ರೀನಿಂಗ್. ಈಗ ನೀವು ಇನ್ಶೂರೆನ್ಸ್ 10 ಲಕ್ಷ ಮಾಡಿದರೆ, ನೀವು ಕ್ಯಾನ್ಸರ್ ಬಗ್ಗೆ ಮ್ಯಾಮೋಗ್ರಫಿ ಮಾಡದಿದ್ದರೆ ಅಮೆರಿಕದಲ್ಲಿ ಕಟ್ ಮಾಡ್ತಾರೆ ನಿಮಗೆ ಇನ್ಶೂರೆನ್ಸ್. ಅಲ್ಲಿ ಪಾಕೆಟಿಂದ ಹಣ ಕೊಡುವ ಸವಲತ್ತು ಇಂಪಾಸಿಬಲ್. ಅಮೆರಿಕದಲ್ಲಿ ನೀವು ಹಣ ಕೊಟ್ಟು ಯಾವ ಕಾಯಿಲೆ ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ. 5 ದಿನ ಹಾಸ್ಪಿಟ್ಲಿಗೆ ಹೋದರೆ 50 ಲಕ್ಷ ಆಗ್ತದಲ್ಲಿ. ಇಂಡಿಯಾ ಥರ ಅಲ್ಲ ಅದು. ಸೊ ಬಟ್ ದೇ ಆರ್ ವೆರಿ ಕೇರ್ಫುಲ್ ದ್ಯಾಟ್ ಇನ್ಶೂರೆನ್ಸ್ ಈಸ್ ಲಿಂಕ್ ಟು ಸ್ಕ್ರೀನಿಂಗ್. ಸೊ ನಿಮಗೆ ಇನ್ಶೂರೆನ್ಸ್ ತಗೊಳ್ಳಿ, ಸ್ಕ್ರೀನಿಂಗ್ ಮಾಡದೇ ಇದ್ದರೆ ನಿಮ್ಗೆ ಕ್ಯಾನ್ಸರ್ ಬಂದರೆ ನಿಮಗೆ ಅವರು ರಿಇಂಬರ್ಸ್ ಮಾಡೋದಿಲ್ಲ, ಇಷ್ಟು ಕಟ್ ಮಾಡ್ತಾರೆ. ಅದು ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥದ್ದು ಸ್ಟ್ರಿಕ್ಟು ಕಾನೂನು ಮಾಡಿದರೆ, ಜನರಿಗೆ ಬರುವಾಗೆ ಮಾಡಿದರೆ, ವಿತ್ ಅವೇರ್ನೆಸ್ ವಿತ್ ಎಲ್ಲ ನಾವು ಹೇಳಬೇಕು. ಬಟ್ ಒನ್ ಈಸ್ ಲಾ ಆಲ್ಸೋ ಮೇ ಬಿ ಕ್ಯಾನ್ ಹೆಲ್ಪ್ ಇನ್ ಎ ಕಂಟ್ರಿ ಲೈಕ್ ಇಂಡಿಯಾ. ಕೋವಿಡ್ ಇರುವಾಗ ನಾವೆಲ್ಲ ಕಾನೂನು ಮಾಡೋವಾಗ ಎಲ್ಲರೂ ಒಪ್ಪಿದ್ದಾರೆ, ಯಾರೂ ಕಾನೂನನ್ನು ಬಿಟ್ಟು ಹೋಗಲಿಲ್ಲ. ಸೊ ಅಂಥ ಕಾನೂನು ಈ ಕ್ಯಾನ್ಸರಿಗೆ ಕೂಡ ಮಾಡಿದರೆ, ಪ್ರಿವೆಂಟಿವ್ ಸ್ಕ್ರೀನಿಂಗ್ ಅಂತೇಳಿ. ಸೊ ಇವತ್ತು ನಾವು ಕಾಮನ್ ಕ್ಯಾನ್ಸರನ್ನು ಸಿಲೆಕ್ಟ್ ಮಾಡಿದ್ದೇವೆ. ಈಗ ಗಂಡಸರಲ್ಲಿ ನಾವು ಗಂಟಲು ಕ್ಯಾನ್ಸರ್ ಮತ್ತು ಓರಲ್ ಕ್ಯಾನ್ಸರ್ ಇದು ಕಾಮನ್ ಇಲ್ಲಿ ನೀವು ನೋಡಿದಾಗೆ. ಮತ್ತು ಸೆಕೆಂಡು ಪ್ರಾಸ್ಟೇಟ್ ಕ್ಯಾನ್ಸರ್. 50 ವರ್ಷ ಆದಮೇಲೆ ನಾವು ಎಲ್ಲರೂ ನೋಡಬೇಕು ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ. ಮತ್ತು ದೊಡ್ಡ ಕರಳಿನ ಕ್ಯಾನ್ಸರ್. ಗಂಡಸರಿಗೆ ಇದು 3 ಕ್ಯಾನ್ಸರ್ ಇದು ನಾವು ಇಲ್ಲಿ ಟೆಸ್ಟ್ ಮಾಡ್ತೇವೆ. ಅದರಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಇರ್ತದೆ, ಸ್ಟೂಲ್ ಆಕಲ್ಟ್ ಎಕ್ಸಾಮಿನೇಷನ್ ಇರ್ತದೆ, ಟೆಲಿಸ್ಕೋಪಿ ಇರ್ತದೆ, ಇದೆಲ್ಲ ಇರ್ತದೆ. ಇದು ಕೇವಲ 1000 ರೂಪೀಸ್ ಇಟ್ಟಿದ್ದಾರೆ. ಬಟ್ ವಾಟ್ ಎವರ್ ಇಟ್ಸ್ ನಾಟ್ ದ ಮನಿ. ಒನ್ಸ್ ಇನ್ ಎ ಇಯರ್ ಯು ಹ್ಯಾವ್ ಟು ಡೂ ದಿಸ್ ಆಫ್ಟರ್ 50, ಬಿಕಾಸ್ 50% ಆಫ್ ದ ಕ್ಯಾನ್ಸರ್ ಕಮ್ಸ್ ಹ್ಯಾಬಿಟ್ ಇಲ್ಲದೆ. ನಿಮಗೆ ತಂಬಾಕು ಇಲ್ಲ, ಎಂತ ಇಲ್ಲ, ಹೆಂಗಸರಿಗೆ ಕ್ಯಾನ್ಸರ್ ಬರ್ತದಲ್ಲ, ಅವರು ಸ್ಮೋಕಿಂಗ್ ಮಾಡ್ತಾರೆ, ಆಲ್ಕೋಹಾಲ್ ಮಾಡ್ತಾರೆ, ಇಲ್ಲ. ಸೊ ದೇರ್ ಆರ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಇನ್ ಕ್ಯಾನ್ಸರ್. ದ ಓನ್ಲಿ ಆಪ್ಷನ್ ಈಸ್ ನಾವು ವರ್ಷ ಆಫ್ಟರ್ 50, ಎಸ್ಪೆಷಲಿ 40, ಬಟ್ ಆಫ್ಟರ್ 50 ಮ್ಯಾಂಡೇಟ್ರಿ ಹೋಗಿ ಟೆಸ್ಟ್ ಮಾಡುವಂಥದ್ದು. ಹೆಂಗಸರಿಗೆ ನಾವು 4-5 ಕ್ಯಾನ್ಸರ್ ಇಟ್ಟಿದೆ. ಒಂದು ತಲೆ ಮತ್ತು ಗಂಟಲು ಕ್ಯಾನ್ಸರ್, ಅದು ಕೂಡ ಇಲ್ಲಿ ಅನ್ನನಾಳದೆಲ್ಲ ತುಂಬ ಇದೆ. ಮತ್ತು ಸ್ತನದ ಕ್ಯಾನ್ಸರ್, ನಾವು ಇವತ್ತು ಹೊಸ ಮ್ಯಾಮೋಗ್ರಫಿ, ಡಿಜಿಟಲ್ ಮ್ಯಾಮೋಗ್ರಫಿ ಉದ್ಘಾಟನೆ ಮಾಡಿದ್ದೇವೆ. ಇಲ್ಲಿ ನಮಗೆ ಮಂಗಳೂರಲ್ಲಿದ್ದ ಇರೋದು ಡಿಜಿಟಲ್ ಅಲ್ಲ, ಎನಾಲಾಗ್. ಇಲ್ಲಿ ನಾವು ಡಿಜಿಟಲ್ ಮ್ಯಾಮೋಗ್ರಫಿ ಅತಿ ಒಳ್ಳೆಯಂಥದ್ದನ್ನು ಇಲ್ಲಿ ಹಾಕಿದ್ದೇವೆ ನಾವು ತೀರ್ಥಹಳ್ಳಿಯಲ್ಲಿ. ಮತ್ತು ಕಾಲ್ಪೋಸ್ಕೋಪ್ ಅಂತಿದೆ. ಕಾಲ್ಪೋಸ್ಕೋಪ್ ಕೂಡ ತುಂಬ ಕಡಿಮೆ ಸ್ಥಳದಲ್ಲಿ ಇರುವಂಥದ್ದು, ಅದನ್ನು ಕೂಡ ನಾವು ಇಲ್ಲಿ ಹಾಕಿದ್ದೇವೆ. ಕಾಲ್ಪೋಸ್ಕೋಪ್ ಅಂದರೆ ಗರ್ಭಕೋಶ ಹೊರದ್ವಾರ, ಸರ್ವಿಕ್ಸ್ ಅಂತ ಹೇಳ್ತೇವೆ. ಅದು ಮ್ಯಾಗ್ನಿಫಿಕೇಷನ್ ಮಾಡಿ ಅತಿ ಚಿಕ್ಕ ಮಿಲಿಮೀಟ್ರ್ ಇರುವಾಗ ಗೊತ್ತಾಗ್ತದೆ. ಆದರೆ ಅದೇ ಟೆಸ್ಟ್ ಮಾಡಬೇಕು ನಾವು. ತುಂಬ ದೊಡ್ಡದಾಗುವವರೆಗೆ, ಬೆನ್ನು ಬರುವವರೆಗೆ ವೆಯ್ಟ್ ಮಾಡಿದರೆ ಅದು ಲೇಟ್ ಆಗ್ತದೆ. ಸೊ ದೀಸ್ ಆರ್ ಆಲ್ ಪ್ರಿವೆಂಟಿವ್. ಮತ್ತು ಹೆಂಗಸರಿಗೆ ಕೂಡ ಕೊಲೊರೆಕ್ಟಲ್ ಕ್ಯಾನ್ಸರ್ ಇದೆ, ಅದರದ್ದು ಟೆಸ್ಟ್ ಇದೆ. ಸೊ 4 ಕ್ಯಾನ್ಸರ್ ಇದೆ, ಅದು 2500 ಇಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ದಿಸ್ ಈಸ್ ವೆರಿ ಲೆಸ್ ಪ್ರೈಸ್ ಕಂಪೇರ್ಡ್ ಟು ಎನಿವೇರ್ ಯು ಗೋ, ಎನಿವೇರ್. ಸೊ ವಿತ್ ಡಿಜಿಟಲ್ ಮ್ಯಾಮೋ ಇದೆಲ್ಲ, ಕಾಲ್ಪೋಸ್ಕೋಪಿ ಎಲ್ಲ, ಖಾಲಿ ಕಾಲ್ಪೋಸ್ಕೋಪಿಗೆ 4000 ತಗೊಳ್ತಾರೆ. ಇದರಲ್ಲಿ ಎಲ್ಲ ಸೇರಿ ನಾವು ಮಾಡುವಂಥದ್ದು. ಯಾಕಂದರೆ ಇದರಲ್ಲಿ ಹಣ ಮಾಡುವ ಉದ್ದೇಶ ಅಲ್ಲ, ಎಲ್ಲರಿಗೆ ಸಹಾಯ ಆಗ್ತದೆ. ಇದು ಫಸ್ಟ್ ಸ್ಟೇಜಿಗೆ ಬಂದರೆ ನಮಗೂ ಒಳ್ಳೆಯದು, ಹಾಸ್ಪಿಟ್ಲಿಗೆ ನಾವು ಗುಣ ಮಾಡ್ಬೋದು, ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ, ಇವು ಗುಣ ಇದಕ್ಕೆ ಹೋದ್ರು ಅಂತೇಳಿ. ಸರ್ಕಾರ ಕಮ್ಮಿ ಖರ್ಚು ಮಾಡ್ಬೋದು, 3 ಲಕ್ಷ ಬೇಕಂತಿಲ್ಲ, 1 ಲಕ್ಷದಲ್ಲಿ ಮಾಡ್ಬೋದು. ಸೊ ಇದೆಲ್ಲ ಇರೋದ್ರಿಂದ ನಾವು ಈ ಕಾರ್ಯಕ್ರಮ ಇಲ್ಲಿ ತೀರ್ಥಹಳ್ಳಿಯಲ್ಲಿ ಇಟ್ಟಿದೆ. ಯಾಕಂದರೆ ಇಲ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್ ನನಗೆ ನೋಡಿದಾಗೆ ತುಂಬ ಜಾಸ್ತಿ ಇದೆ. ಇಲ್ಲಿ ಬರಬಾರ್ದು ಇಂಥ ಕಾಯಿಲೆಗಳು ಇಲ್ಲಿದೆ. ಸ್ತನದ ಕ್ಯಾನ್ಸರ್ ಕಾಮನ್ ಇಲ್ಲಿ, ಕರಳಿನ ಕ್ಯಾನ್ಸರ್ ಕಾಮನ್ ಇಲ್ಲಿ, ಲಿವರ್ ಕ್ಯಾನ್ಸರ್ ಕಾಮನ್ ಇಲ್ಲಿ, ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ ಇದೆಲ್ಲ ನಾವು ಸಿಟಿ ಕ್ಯಾನ್ಸರ್ ಅಂತ ಹೇಳೋದು. ಬಾಂಬೆ ಅಥವಾ ದೊಡ್ಡ ದೊಡ್ಡ ಪಟ್ಟಣ ಲೈಫ್ ಸ್ಟೈಲ್ ಪ್ರಕಾರ ಈ ಕ್ಯಾನ್ಸರ್ ಬರಬೇಕಂತ ಹೇಳೋದು. ಆದರೆ ಇಲ್ಲಿ ನಾವು ನೋಡುವಂಥದ್ದು ಇದೆ, ಗರ್ಭಕೋಶ ಹೊರದ್ವಾರದಕ್ಕಿಂತ ಜಾಸ್ತಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ನೋಡ್ತೇವೆ. ಸೊ ಇದು ದೊಡ್ಡ ಸಮಸ್ಯೆ ಇರೋದರಿಂದ ನಾವು ಜಾಗೃತ ಆಗೋದು ಒಳ್ಳೆಯದು.
ನಮ್ಮ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. 1,000 ರೂಪಾಯಿ ವರ್ಷಕ್ಕೆ ಖರ್ಚು ಮಾಡಿದರೆ ದೊಡ್ಡ ಅಮೌಂಟ್ ಅಲ್ಲ ಆ್ಯಕ್ಚುಲಿ ಅದು. ಆದರೆ ವರ್ಷ ಮಾಡಬೇಕು. ಈ ವರ್ಷ ಮಾಡಿ ನಾನು ಇಲ್ಲ ಡಾಕ್ಟ್ರ್ ಇಲ್ಲ ಅಂತ ಹೇಳಿದ್ದಾರೆ ಅಂತ 3 ವರ್ಷ ಬಿಟ್ಟು ಕ್ಯಾನ್ಸರ್ ಬಂದರೆ ನಾವು ಜವಾಬ್ದಾರಿ ಅಲ್ಲ. ಇಟ್ಸ್ ಎ ಪರ್ಸಿಸ್ಟೆಂಟ್ ಎಫರ್ಟ್. ಸೊ ಸ್ಕ್ರೀನಿಂಗ್ ಈಸ್ ಫಾರ್ 20 ಇಯರ್ಸ್ ಅಂತ ಹೇಳ್ತೇವೆ ನಾವು. ಈಗ 70 ವರ್ಷ ಆದಮೇಲೆ ಬೇಡ, 70 ಬೇಡ, ನಾನು ನನ್ನ ಏಜ್ ಹೇಳ್ತೇನೆ. 62 ವರ್ಷ ಆದಮೇಲೆ 1 in 125 ಇನ್ 1 ಇಯರ್ ಕ್ಯಾನ್ಸರ್ ಆಗ್ತದೆ. ಅಂದರೆ ನನ್ನಂಥ 125 ಮಂದಿಯನ್ನು ಫಾಲೋ ಮಾಡಿದರೆ ಒಬ್ರಿಗೆ ಕ್ಯಾನ್ಸರ್ ಬರ್ತದೆ 60 ವರ್ಷದಲ್ಲಿ. ನೀವು 65 ಹೋದರೆ ಇಟ್ಸ್ ಬಿಕಮ್ಸ್ 1 in 75 ಆ್ಯನ್ಯುವಲ್ ರಿಸ್ಕ್. 1 in 70 ಹೋಗುವಾಗ 1 in 35. 70 ಇಯರ್ಸಲ್ಲಿ ನೀವು ಫಾಲೋ ಮಾಡ್ತಾ ಹೋದರೆ ನೀವು 1 ವರ್ಷದಲ್ಲಿ 35ರಲ್ಲಿ ಒಬ್ರಿಗೆ ಕ್ಯಾನ್ಸರ್ ಬರ್ತದೆ. ನಮ್ಮ ಭಾರತ ದೇಶದಲ್ಲಿ ಈಗ 350 ಮಿಲಿಯನ್ ಜನ ಆರ್ ಅಬೌವ್ 60. ವಿ ಆರ್ ಎ ಏಜಿಂಗ್ ನೇಷನ್ ಸ್ಲೋಲಿ. 450 ಮಿಲಿಯನ್ ಚಿಕ್ಕವರು ಇರಬೇಕು, ಆದರೆ 350 ಮಿಲಿಯನ್ ಆರ್ ಗೋಯಿಂಗ್ ಅಬೌವ್ 60. ಸೊ ಆಲ್ ಆಫ್ ಅಸ್ ಹೂ ಆರ್ ಅಬೌವ್ 60 ಇನ್ಕ್ಲೂಡಿಂಗ್ ಮೀ. ಐ ಡು ಕೊಲೊನೋಸ್ಕೋಪಿ ಮಾಡಿದ್ದೇನೆ, PSA ಮಾಡಿದ್ದೇನೆ, CA ಮಾಡಿದ್ದೇನೆ. ನಾನು ಮಾಡಬೇಕು, ನಿಮಗೆ ಹೇಳೋದು ಮಾತ್ರ ಅಲ್ಲ, ನಾವು ಫಾಲೋ ಮಾಡಬೇಕು. ನನಗೆ ಅಂತ ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ, ಬಟ್ ನನಗೆ ಅಟ್ಲೀಸ್ಟ್ ಗೊತ್ತಿದೆ ನಾರ್ಮಲ್ ಇದೆ ಅಂತೇಳಿ. 1 ವರ್ಷ ಬಿಟ್ಟು ಪುನಃ ಮಾಡ್ತೇನೆ ನಾನು. ಈಗ 5 ವರ್ಷ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಹೇಳಿ ನಾನು ಎಲ್ಲರಿಗೆ, ನಿಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದರೆ, 50 ವರ್ಷ ಆದವರಿದ್ದರೆ ಅವರಿಗೆ ಹೇಳಿ, ನನಗೆ ಏಜ್ ಆಗಿದೆ, ಏನಾಗೋದಿಲ್ಲ, ಅಥವಾ ನಾನು ಸಾಯ್ತೇನೆ, ಇಂಥದ್ದೆಲ್ಲ ಮಾತಾಡಬಾರ್ದು. ಯಾಕಂದರೆ ವಯಸ್ಸಾದ ಮೇಲೆ ಬರುವ ಕಾಯಿಲೆ. ನಾವು ಕಷ್ಟಪಟ್ಟು ದುಡಿತೇವೆ, ನಾವು ಸಂಪಾದನೆ ಮಾಡ್ತೇವೆ. 60 ವರ್ಷ ಇಂಥ ಕಾಯಿಲೆ ಬಂದರೆ ನಮ್ಗೆ ಸಮಸ್ಯೆ ಆಗೋದು. ನಮ್ಮ ಹಣ ನಾವು ಕಷ್ಟಪಟ್ಟು ದುಡ್ಕೊಂಡು ನಾವು 60 ವರ್ಷ 3rd ಸ್ಟೇಜಲ್ಲಿ ಹೋದರೆ ಯಾರೂ ನಮ್ಮನ್ನು ನೋಡ್ಕೊಳ್ಳೋದಿಲ್ಲ. ಮಕ್ಕಳು ಕೂಡ ದೂರ ಆಗ್ತಾರೆ, ಎಲ್ಲೆಲ್ಲ ಅವರವರ ಕೆಲಸ ಇರ್ತದೆ. ನಮ್ಮ ಹೆಲ್ತ್ ಬಗ್ಗೆ ನಾವೇ ಜಾಗ್ರತೆ ವಹಿಸಬೇಕು. 60 ಆದಮೇಲೆ ನಾವು ನೆನೆಸ್ಬೇಕು, ನಾವು ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ದೇವೆ, ಇನ್ನು ನಾವು ನಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ನೋಡುವ. ಇಂಥದ್ದೆಲ್ಲ ಇರ್ತದೆ. ನಿಮ್ಗೆಲ್ರಿಗೂ ಗೊತ್ತುಂಟು, ನಾವು 3rd ಸ್ಟೇಜ್ 4th ಸ್ಟೇಜ್ ಬರುವಾಗ ಯಾಕೆ ಲೇಟ್, ಮಗನ ಮದುವೆ, ಅದು ಇನ್ನೊಂದು ಕಾರ್ಯಕ್ರಮ, ಇಂಥದ್ದು ಅಂತೇಳಿ ಲೇಟ್ ಮಾಡ್ತಾರೆ. ಇಂಥದ್ದು ಮಾಡಬಾರ್ದು. ಇದು ನಾನು 2 ಮಾತು ಹೇಳಿ ಎಲ್ಲರೂ ಈ ನಮ್ಮ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಬಗ್ಗೆ ಇದರ ಉಪಯೋಗ ಮಾಡಿಸ್ಬೇಕು. ನಿಮ್ಮ ಮನೆಯಲ್ಲಿ ಏಜ್ ಇದ್ದವರಿಗೆ ಹೇಳಿ ಇದನ್ನು ನಾಲೆಜ್ ಸ್ಪ್ರೆಡ್ ಮಾಡಿ. ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಕ್ಯಾನ್ಸರ್ ಒಂದು ಮಾರಕವಾದಂಥ ಕಾಯಿಲೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಜಗತ್ತಿನಲ್ಲಿ ಪ್ರತಿ ವರ್ಷ ಸುಮಾರು 95 ಲಕ್ಷದಷ್ಟು ಜನ ಈ ಕಾಯಿಲೆಯಿಂದ ಮರಣ ಹೊಂದ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ. ಈಗಾಗಲೇ ಡಾಕ್ಟರ್ ಸುರೇಶ್ ರಾವ್ ಅವರು ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಎಷ್ಟು ಮನೆಗೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದಾನೆ ಅಂತ ಹೇಳಿದ್ರೆ, ಆ ಸರ್ವೆ ವರದಿಯನ್ನು ನೋಡಿದಾಗ ಇಡೀ ಮನುಕುಲವನ್ನೇ ಆಪೋಷಣ ತಗೊಳ್ತದ ಈ ಕಾಯಿಲೆ ಸದ್ಯದಲ್ಲಿ ಅಂತೇಳಿ ಹೇಳಿ ಒಂದು ಭಯಾನಕವಾದಂಥ ವಾತಾವರಣ ನಮ್ಮ ಕಣ್ಣಿಗೆ ಕಾಣುತ್ತೆ. ಇಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬರುವಾಗಲೇ 3-4ನೇ ಸ್ಟೇಜ್ ದಾಟಿ ಬರ್ತಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಆರಂಭದಲ್ಲಿ ನಾವು ಮಾಡುವಂಥ ಉದಾಸೀನ ಮತ್ತು ಆರ್ಥಿಕ ಪರಿಸ್ಥಿತಿ, ಭಯ, ದೂರದ ಊರುಗಳಿಗೆ ಹೋಗುವಂಥದ್ದು, ಇವೆಲ್ಲದರಿಂದಾಗಿ ಆರಂಭದಲ್ಲಿ ತಪಾಸಣೆಗೆ ಹೋಗೋದೇ ಇಲ್ಲ. ಬಹುಶಃ ನಾವು ಬಹಳಷ್ಟು ಜನ ಇಡೀ ಹೋಲ್ ಬಾಡಿ ತಪಾಸಣೆಗೆ ಹೋಗ್ತೇವೆ, ಬಟ್ ಕ್ಯಾನ್ಸರ್ನ ತಪಾಸಣೆಗೆ ಹೋಗೋದು ಒಂದು ಭಯಾನಕ ಸಂಗತಿ. ಅದು ನೀವು ಇವತ್ತು ಪ್ಯಾಕೇಜನ್ನು ಅನೌನ್ಸ್ ಮಾಡಿದ್ದೀರಿ. ಗಂಡಸರಿಗೆ 1,000 ರೂಪಾಯಿ, ಹೆಣ್ಣು ಮಕ್ಕಳಿಗೆ 2,500 ರೂಪಾಯಿ ಕೊಟ್ಟರೆ ಅಷ್ಟೂ ತಪಾಸಣೆ ಆಗ್ತದೆ ಅಂತ ಹೇಳುವಂಥದ್ದು ನಮಗೊಂದು ವರದಾನ. ಅದು ನಿಜವಾಗಲೂ ಕೂಡ. ಆದರೆ ಇವತ್ತು ಈ ಕಾರಣಕ್ಕೆ ಮಂಗಳೂರಿಗೋ, ಬೆಂಗಳೂರಿಗೋ, ಮಣಪಾಲಿಗೋ ನಾವು ಹೋಗಬೇಕಾಗಿತ್ತು. ಅಂಥ ಒಂದು ನಮಗೆ ಒಳ್ಳೆಯ ಅವಕಾಶವನ್ನು ತೀರ್ಥಹಳ್ಳಿಯಲ್ಲಿ ಒದಗಿಸಿದ್ದೀರಿ. ಆದರೂ ನಮ್ಮ ಆರ್ಗದ ಈ ಮೂಲೆಯ ಹಳ್ಳಿಯಲ್ಲಿ ಒದಗಿಸಿದ್ದೀರಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ ಸಂದರ್ಭ. ಮತ್ತು ಇದಕ್ಕಾಗಿ ಈ ತಾಲೂಕಿನ ಮಹಾಜನತೆಯ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ನಾನು ಹೇಳ್ತಾ ಇದ್ದೀನಿ. ಕಾರಣ ಈ ಸಾಮಾನ್ಯ ಜನ, ಹಳ್ಳಿಯಲ್ಲಿರುವ ಸಾಮಾನ್ಯ ಜನ, ಬಡವರು, ಕೃಷಿ ಕಾರ್ಮಿಕರು, ಇವತ್ತು ಕ್ಯಾನ್ಸರು, ಡಯಾಬಿಟಿಸು ಇಂಥವೆಲ್ಲ ಕಾಯಿಲೆಗಳು ಭಾಳ ಶ್ರೀಮಂತ ಕಾಯಿಲೆ ಅಂತೇಳಿ ಹೇಳಿ ಒಂದು ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ. ಇವತ್ತು ಹಾಗಿಲ್ಲ, ಕಾಮನ್ ಮ್ಯಾನಿಗೂ ಕೂಡ ಬರ್ತಾ ಇದೆ.
ಯಾರಿಗಿಲ್ಲ ಯಾರಿಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆಲ್ಲ ಭಯ ಈ ನಮ್ಮ ಮೈಯಲ್ಲಿ ಏನಿದೆ ಅಂತ. ಬಹುಶಃ ನಾವು ಬಂದಾಗ ಬರಬೇಕು ಯೋಚನೆ ಮಾಡಿದ್ದೀನಿ. ನನ್ನ ಕುಟುಂಬ ಎಲ್ಲ ಕರ್ಕೊಂಡು ಬರಬೇಕು ಅಂತೇಳಿ ನಾನು ಯೋಚನೆ ಮಾಡಿದ್ದೀನಿ. ಯಾಕಂದರೆ ಬಹಳ ಬೇಗ ತಪಾಸಣೆ ಮಾಡಿಸುವಂಥದ್ದು ಅವಶ್ಯಕತೆ ಇದೆ. ಒಂದು ಸಾರಿ ಕ್ಯಾನ್ಸರ್ ಅಂತೇಳಿ ಅನೌನ್ಸ್ ಆಗಿಬಿಟ್ರೆ ಆ ಭಯದಿಂದನೇ ಅನೇಕರ ಆಯುಷ್ ಕಮ್ಮಿಯಾಗಿ ಹೋಗ್ಬಿಡುತ್ತೆ. ಆದರೆ ಇವತ್ತು ನೀವು ಕೇವಲ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ನಿಮ್ಮ ಆಸ್ಪತ್ರೆಯಲ್ಲಿ ಜನ ಜಾಗೃತಿಯನ್ನು ನಿರ್ಮಾಣ ಮಾಡುವಂಥ ದೊಡ್ಡ ಕೆಲಸವನ್ನು ತಾವು ಮಾಡ್ತಾಯಿದ್ದೀರಿ. ಈ ಭಾಗದಲ್ಲಿ ಭಾಳ ಜಾಗೃತಿ ನಿರ್ಮಾಣ ಮಾಡ್ತಾಯಿದ್ದೀರಿ. ಹಾಗೆಯೇ ಇವತ್ತು ಗರ್ಭಕೋಶದ ಕ್ಯಾನ್ಸರಿಗೆ ಮುಂಚಿತವಾಗಿಯೇ ಅದನ್ನು ಒಂದು ವ್ಯಾಕ್ಸಿನನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ಬಂದಿದೆ. ಹೆಣ್ಮಕ್ಳಿಗಂತೂ ಶಾಲಾ ಕಾಲೇಜು ಹೆಣ್ಮಕ್ಳಿಗೆ ಇವತ್ತು ಕೊಡ್ತಾ ಇದೆ ಸರ್ಕಾರ ಉಚಿತವಾಗಿ. ಆದ್ದರಿಂದ ಅದಕ್ಕೆ ಒಳಪಟ್ಟರೆ ಡಾಕ್ಟ್ರ್ ಹೇಳ್ತಾ ಇದ್ದರು, ಅಮೇರಿಕಾದಂಥ ಮುಂದುವರೆದ ರಾಷ್ಟ್ರಗಳಲ್ಲಿ ಬಹಳ ವರ್ಷದಿಂದ ಇದನ್ನು ತೊಗೊಳ್ತಾ ಇದ್ದಾರೆ. ಇವತ್ತು ಆಲ್ಮೋಸ್ಟ್ ಗರ್ಭಕೋಶದ ಕ್ಯಾನ್ಸರ್ 0 ಆಗ್ತಾ ಇದೆ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ 0 ಆಗಬೇಕು. 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ 0 ಮಾಡೋದು ಸುಲಭದ ಕೆಲಸ ಅಲ್ಲ. ಸರ್ಕಾರಕ್ಕೆ ಬಹಳ ದೊಡ್ಡ ಹೊರೆ. ಆದರೂ ರಾಜ್ಯ ಕೇಂದ್ರ ಸರ್ಕಾರಗಳು ಇವತ್ತು ಸಾಕಷ್ಟು ಇದಕ್ಕಾಗಿ ವ್ಯಯ ಮಾಡ್ತಾ ಇದ್ದಾವೆ. ಹಾಸ್ಪಿಟ್ಲ್ಗಳನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾವೆ. ತಜ್ಞ ವೈದ್ಯರುಗಳನ್ನು ನೇಮಕ ಮಾಡ್ತಾ ಇದ್ದಾರೆ. ಹಾಗೆಯೇ ಖಾಸಗಿ ವಲಯದಲ್ಲಿ MOA ಅನ್ನೋಂಥ ಆಸ್ಪತ್ರೆ ಜನಮುಖಿ ಆಗಿರ್ತಕ್ಕಂಥ ಸೇವೆಯನ್ನು ಇವತ್ತು ಸಲ್ಲಿಸ್ತಾ ಇದೆ. ಹಾಗಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ಬಂಧುಗಳೇ, ನಾನು MIO ಆಸ್ಪತ್ರೆಗೆ ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರೂ ಕೂಡ ಸಾಲದು. ಯಾಕೆಂದರೆ ಜನರ ಪ್ರಾಣವನ್ನು ಉಳಿಸ್ಲಿಕ್ಕೆ, ಹಣವನ್ನು ಉಳಿಸ್ಲಿಕ್ಕೆ, ಜನಜಾಗೃತಿಯನ್ನು ನಿರ್ಮಾಣ ಮಾಡಲಿಕ್ಕೆ, ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿಕ್ಕೆ ಬಹಳ ದೊಡ್ಡ ಕೆಲಸವನ್ನು ತಮ್ಮ ಆಸ್ಪತ್ರೆಯಿಂದ ತಾವು, ತಮ್ಮ ವೈದ್ಯಕೀಯ ವೃಂದ, ಅನೇಕ ವಾಲಂಟಿಯರ್ ಆರ್ಗನೈಸೇಷನ್ಸ್ ಎಲ್ಲ ಸೇರಿ ಕೈ ಜೋಡಿಸಿ ಮಾಡ್ತಾಯಿದ್ದೀರಿ. ನಮ್ಮ ಭಾಗಕ್ಕಂತೂ ಇದು ಬಹಳ ವರದಾನವಾಗಿದೆ. ಹಾಗಾಗಿ ನಿಮ್ಮ ಈ ಸೇವೆ ನಮ್ಮೂರಿನಲ್ಲಿ ಇನ್ನಷ್ಟು ನಡೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ವಿಶೇಷ ಸ್ಕ್ಯಾನಿಂಗ್ ಪ್ಯಾಕೇಜ್ಗಳನ್ನು ನಿರ್ಮಾಣ ಮಾಡಿದ್ದೀರಿ. ಹಾಗೆಯೇ ಇದನ್ನು ಮಿಷನ್ ಇವತ್ತು ನಮ್ಮ ಕಡೆಯಿಂದ ಉದ್ಘಾಟನೆ ಮಾಡಿದ್ದೀರಿ. ಮ್ಯಾಮೋಗ್ರಫಿ ಮಿಷನ್ನ ಉದ್ಘಾಟನೆ ಮಾಡಿಸಿದ್ದೀರಿ. ತುಂಬ ಅನುಕೂಲಕರ. ಇಂಥ ಮಿಷನ್ನಿಗೆ, ಇಂಥ ಆಧುನಿಕ ಒಂದು ಯಂತ್ರಕ್ಕೆ ನಾವು ಬಹಳ ದೂರ ಹೋಗಬೇಕಾಗಿತ್ತು. ಅದು ಇವತ್ತು ಇಲ್ಲಿ ಸಿಗ್ತಕ್ಕಂಥದ್ದು ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆಯವರಿಗೆ ತುಂಬ ಅನುಕೂಲ ಆಗಿದೆ. ಆ ರೀತಿ ಸೇವೆ ನಿಮ್ಮದು ಇನ್ನಷ್ಟು ಮಿಷನರಿಗಳು ಬರಲಿ, ಇನ್ನಷ್ಟು ಸೇವೆ ಅಪ್ಗ್ರೇಡ್ ಆಗಲಿ, ಎಲ್ರಿಗೆ ಈ ಸೇವೆ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೂ ಮತ್ತು ತಮ್ಮ ಆಸ್ಪತ್ರೆ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ತೀರ್ಥಹಳ್ಳಿಗೆ ಸಂಬಂಧಪಟ್ಟಂತೆ ನಮಗೆ ಭಾಳ ಸಂತೋಷ ಏನಂತ ಹೇಳಿದರೆ, ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು 15-20 ಕೋಟಿ ರೂಪಾಯಿನ ವೆಚ್ಚದಲ್ಲಿ ಈ ಒಂದು ಇನ್ಸ್ಟಿಟ್ಯೂಟನ್ನು ಮಾಡಿದ್ದಾರೆ. ಇದನ್ನು ಈ ಭಾಗದ ಜನ ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಖಂಡಿತವಾಗೂ ಕೂಡ ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮ ಇದು. ಮನುಷ್ಯನ ಬದುಕಿನಲ್ಲಿ ಬಹಳ ಪ್ರಮುಖವಾಗಿ 3 ಅಂಶಗಳು ಬದುಕಿಗೆ ಸಂಬಂಧಪಟ್ಟವು, ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು, ದೇಶದ ಜನರ ಹಸಿವನ್ನು ಅಡ್ರೆಸ್ ಮಾಡುವಂಥದ್ದು, ಅದು ಮೊದಲನೇ ಕರ್ತವ್ಯ. ಏಕೆಂದರೆ ಅಲ್ಲಿಂದ ಆರಂಭ ಆಗುತ್ತೆ, ಮಗುವಿಂದನೂ ಸ್ಟಾರ್ಟ್ ಮಾಡಿ. ಎರಡನೇದು ಆರೋಗ್ಯ ಮತ್ತು ಶಿಕ್ಷಣ. ಇವು 3 ಪ್ರಪಂಚದ ಯಾವುದೇ ಸರ್ಕಾರ ಆಗಲಿ, ರಾಜ್ಯದ ಬಹಳ ಮುಖ್ಯವಾಗಿದೆ. ಈ 3ನ್ನ ಅಡ್ರೆಸ್ ಮಾಡಿದರೆ ಪ್ರತಿಯೊಂದು ಸರ್ಕಾರವೂ ಕೂಡ ಅದು ಮನುಷ್ಯನ ಬದುಕಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಆ್ಯಕ್ಚುಲಿ ಇವತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 35-40 ವರ್ಷಕ್ಕೆ ಎಲ್ಲ ಸತ್ತೋಗ್ಬಿಡೋರು. ಈಗ 65ರಿಂದ 70ರವರೆಗೆ ಬಂದಿದೆ. ಅಂದರೆ ಒಂದು, ಹಾಸ್ಪಿಟಲ್ ಫೆಸಿಲಿಟೀಸ್ ಜಾಸ್ತಿ ಆಗಿದೆ, ಮತ್ತು ನಾಗರಿಕರಿಗೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥ ಫುಡ್
ಯಾವ ರೀತಿ ತಗೊಳ್ಬೇಕು, ಏನು ತಗೊಳ್ಬೇಕು ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಬಹುಶಃ ನನಗೆ ಅನ್ನಿಸ್ತಕ್ಕಂಥದ್ದು ಇವತ್ತು ನೀವು ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಭಾಳಷ್ಟು ಸಾವುಗಳು ನಾವು ಆಹ್ವಾನ ಮಾಡ್ಕೊಂಡಿರ್ತೀವಿ, ನಮಗೆ ಗೊತ್ತಿರುತ್ತೆ ಇದು ತಿನ್ನಬಾರ್ದು ಅಂತ ನಾವು ತಿಂತೇವೆ, ನಮಗೆ ಗೊತ್ತಿರುತ್ತೆ ಇದನ್ನು ಮಾಡಬಾರ್ದು ಅಂಥೇಳಿ, ಜರ್ದ ಹಾಕಬಾರ್ದು ಅಂತ ಗೊತ್ತಿದೆ ಆದರೆ ಹಾಕ್ತೇವೆ. ಗೊತ್ತಿರುತ್ತೆ ಇದು ನಮಗೆ ಹೆಚ್ಚಿಗೆ ಕುಡಿಬಾರ್ದು, ಕುಡಿದ್ರೆ ಎಲ್ಲ ತಾಪತ್ರ ಆಗತ್ತೆ ಅಂತ ಆದರೂ ಕುಡಿತೇವೆ. ಸಿಗರೇಟ್ ಸೇದಿದ್ರೆ ಲಂಗ್ ಕ್ಯಾನ್ಸರು, ಥ್ರೋಟ್ ಕ್ಯಾನ್ಸರ್ ಎಲ್ಲ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರುತ್ತೆ, ಬಟ್ ವಿ ಆರ್ ಡೂಯಿಂಗ್ ಇಟ್. ಎಲ್ಲೋ ಒಂದು ಕಡೆ ಎಜುಕೇಟ್ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಅಂತ ನನ್ನ ಭಾವನೆ. ಆದ್ದರಿಂದ ಜಾಸ್ತಿ ಜನರಿಗೆ ನಾವು ಈಗಾಗಲೇ ಜ್ಞಾನೇಂದ್ರ ಅವರು ಹೇಳಿದರು. ನಾನು ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ, ಮತ್ತು ಹಾಸ್ಪಿಟಲ್ಗೆ ಸಂಬಂಧಪಟ್ಟವರು ನಾವು ಹೇಳಿದ್ರೆ ರಾಜಕಾರಣಿಗಳಂತಾಗತ್ತೆ, ವೈದ್ಯರುಗಳು ನೀವು ಜಾಸ್ತಿ ಸರ್ಕ್ಯುಲೇಟ್ ಮಾಡಬೇಕು ಅಭಿಪ್ರಾಯಗಳನ್ನು, ಯಾವುದ್ಯಾವುದರಿಂದ ಏನೇನು ಬರುತ್ತೆ, ಮುಂಜಾಗ್ರತೆ ಏನೇನು ತಗೊಳ್ಬೇಕು ಅಂತಕ್ಕಂಥದ್ದು. ಬಹುಶಃ ನನಗನ್ನಿಸುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ 35-40ನೇ ವಯಸ್ಸಿಂದನೇ ಟೆಸ್ಟಿಗೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು. ನಾನು ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಬೇಕು. ನಮ್ಮ ECG ಆಗ್ಬೋದು, TMT ಆಗ್ಬೋದು, ಇಕೋ ಟೆಸ್ಟ್ ಆಗ್ಬೋದು, ಬ್ಲಡ್ ಶುಗರ್ ಆಗ್ಬೋದು, ಪ್ರತಿಯೊಂದಕ್ಕೂ ಕೂಡ ಇವೆಲ್ಲವೂ ಕೂಡ 35-40 ಇಯರ್ಸಿಗೆ ಸ್ಟಾರ್ಟ್ ಆಗುತ್ತೆ. ಆಗ ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೋದು ಅಂತಕ್ಕಂಥದ್ದು. ಆದ್ದರಿಂದ ವೈದ್ಯರಿಗೆ ಸಂಬಂಧಪಟ್ಟಂಥವರು ನೀವು ಹೇಳಿದ್ರೆ ಅದು ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ತುಂಬ ಒಳ್ಳೆಯ ಕಾರ್ಯಕ್ರಮನ ರೂಪಿಸಿದ್ದೀರಿ. ಈ ಭಾಗದ ಜನರಿಗೆ ಇದರಿಂದ ತುಂಬ ಅನುಕೂಲ ಆಗಿದೆ. ಈಗಾಗಲೇ ಸುರೇಶ್ ಅವರು ಹೇಳಿದರು, ಇನ್ನೂ ಒಂದು 10 ಕೋಟಿ ರೂಪಾಯಿದು ಇನ್ಸ್ಟ್ರೂಮೆಂಟ್ ಬರೋದು ಉಂಟು, ಅದು ಬಂದರೆ ಇನ್ನೂ ಹೆಚ್ಚು ಈ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ನಾವು ಯಾವ ರೀತಿ ಇದೆ ಇವತ್ತು ಪರಿಸ್ಥಿತಿ ಅಂತ ಹೇಳಿದರೆ, ಈವನ್ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿಯೂ ಕೂಡ ನಮ್ಮ ಕ್ಯಾಲ್ಶಿಯಂ ಡಿಪಾಸಿಟಿನ ಆಗ್ತಕ್ಕಂಥದ್ದನ್ನು ಟೆಸ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಮೆಟೀರಿಯಲ್ ಇಲ್ಲ. ನಮ್ಮ ಹತ್ರ ಅದು 30 ಕೋಟಿ ರೂಪಾಯಿ ಆಗುತ್ತೆ. ನಾನು ಮೊನ್ನೆ ಕೇಳಿದೆ, ಈ ರೀತಿದು ಒಂದು ಟೆಸ್ಟ್ ಮಾಡ್ಸೋಕ್ಕೆ ಸಾಧ್ಯ ಇದೆಯಾ ಅಂತ. ಸರ್ ನೀವು ಚೆನ್ನೈಗೆ ಹೋಗಬೇಕು ಅಂತ ಹೇಳಿದರು. ವಾಟ್ ಇಸ್ ದಿ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಕೇಳಿದೆ. ಅದು 30 ಕೋಟಿ ರೂಪಾಯಿ ಆಗುತ್ತೆ ಸರ್, ಆದ್ದರಿಂದ ಅದು ನಾವು ಚೆನ್ನೈನಲ್ಲಿ ಅವೈಲಬಿಲಿಟಿ ಇದೆ ಅಂದರೆ, ಮತ್ತು ಅದು ಸಿಂಗಾಪುರಲ್ಲಿ ಇದೆ ಅಂದರೆ ನಾವು ಎಷ್ಟು ಹಿಂದೆ ಇದ್ದೀವಿ. 140 ಕೋಟಿ ರೂಪಾಯಿ, 140 ಕೋಟಿ ಜನ ಇದ್ದಾವೆ. ನಮಗೆ ಕ್ಯಾನ್ಸರ್ ಡಿಪಾಸಿಟನ್ನು ಐಡೆಂಟಿಫೈ ಮಾಡೋ ಮೆಷಿನರಿ ನಮ್ಮ ಹತ್ರ ಇಲ್ಲ. ಇಟ್ಸ್ ವೆರಿ ಭಾಳ ಅಗತ್ಯ ಇರತಕ್ಕಂಥದ್ದು. ಯಾಕೆಂದ್ರೆ ನಮ್ಮ ಮುಖಂಡರೊಬ್ಬರು MLC ಆದವರು ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಯಿತು. ಕಾರಣ ಏನು ಅಂತ ಕೇಳಿದರೆ, ಹಿಂದಿನ ದಿನ ಟೆಸ್ಟ್ ಮಾಡಿಸಿದ್ದಾರೆ, ECG ಮಾಡಿಸಿದ್ದಾರೆ, TMT ಮಾಡಿದ್ದಾರೆ, ಎಕೋ ಮಾಡಿದ್ದಾರೆ, ಬ್ಲಡ್ ಟೆಸ್ಟ್, ಶುಗರ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ, ಎಲ್ಲದೂ ನಾರ್ಮಲ್ಲು. ನೋಡ್ಬೇಕಾದ್ರೆ ಚೆಸ್ಟ್ ಪೇಯ್ನ್ ಬಂದಿದೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಇನ್ನು 1 ಅವರ್ ಟೈಮ್ ಇದೆ, ಯು ಹ್ಯಾವ್ ಟು ಗೋ ಫಾರ್ ಆಪ್ರೇಷನ್ ಅಂತ ಹೇಳಿದರು. ಕೊನೆಗೆ ದೇವಿ ಶೆಟ್ಟಿಯವರೇ ಅವ್ರನ್ನ ಅಟೆಂಡ್ ಮಾಡಿದ್ದು. ಏನು ಪ್ರಾಬ್ಲಮ್ ಅಂದರೆ ಏನಂದರೆ ಎಲ್ಲ ಸೈಡ್ ರೋಡ್ಸ್ ಎಲ್ಲ ಕರೆಕ್ಟ್ ಇದೆ, NH ಹಾಳಾಗಿದೆ. ನಮ್ಮ ಭಂಡಾರಿಯವರಿಗೆ NHದೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಎಷ್ಟು ಪ್ರಾಬ್ಲಮ್ ಇದೆ ಅಂತ. ಮತ್ತು ಭಾಳ ಅವರಿಗೆ ಯಾವ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಈಸ್ ವೆರಿ ಎಜುಕೇಟೆಡ್, ತುಂಬ ಯಂಗ್ಸ್ಟರ್ ಅವರು. ಅವ್ರಿಗೆ ಕೊನೆಗೆ ಕೇಳಿದೆ ಏನು ಪ್ರಾಬ್ಲಮ್, ಹೇಳಿದರು ಅವರು, ಸೈಡ್ ರೋಡ್ಸ್ ಎಲ್ಲ ಕರೆಕ್ಟ್ ಇದೆ, NH ಹಾಳಾಗಿದೆ ಅಂತ. ಈಸ್ ಆಲ್ ರೈಟ್ ನಾವು. ಆದ್ದರಿಂದ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ರಿಗಾರ್ಡ್ ಟು ಹೆಲ್ತ್ ಈಸ್ ಕನ್ಸರ್ನ್. ಇಷ್ಟನ್ನು ಹೇಳಿ ನೀವು ಒಳ್ಳೆಯ ಅಟೆಂಪ್ಟ್ ಮಾಡಿದ್ದೀರಿ. ಇನ್ನೂ ಹೆಚ್ಚಿನ ಮೆಷಿನರೀಸನ್ನು ಇಲ್ಲಿಗೆ ತನ್ನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕ್ಯಾನ್ಸರ್ ಅಂದ ಕೂಡಲೇ ಅರ್ಧ ಹೆಸರು ಕೇಳಿ ಸತ್ತೋಗ್ಬಿಡ್ತಾರೆ ಜನ, ಅರ್ಧ ಆತನ ನೈತಿಕ ಸ್ಥೈರ್ಯ ಕುಗ್ಗೋವಂಥದ್ದು, ಮಾರಲ್ ಆಗಿ ವೀಕ್ ಆಗೋವಂಥದ್ದು. ಆ ಕಾರಣಕ್ಕಾಗಿ ಈ ಥರದ ಹೆಚ್ಚೆಚ್ಚು ಕ್ಯಾನ್ಸರ್ ಬಗ್ಗೆ ಒಂದಷ್ಟು ಎಜುಕೇಟಿವ್ ಆಗಿ ಪ್ರೋಗ್ರಾಮ್ಗಳನ್ನು ಮಾಡೋವಂಥದ್ದು. ಈಗ ವಿಜೇಂದ್ರ ಅವರು ಮಾತಾಡ್ತಾ ಇದ್ದರು, ಅವರು ನಮ್ಮ ಬ್ಯಾಂಕಿನ ಜೊತೆಗೆ ಹಿಂದಿನಿಂದ ಸಂಬಂಧಗಳು, ಈ ಥರದ ಬೇರೆ ಬೇರೆ ನಮ್ಮ ಬ್ಯಾಂಕಿನ ಕಾರ್ಯಕ್ರಮಗಳನ್ನು ಮಾಡುವಾಗ ಇಲ್ಲಿ ಅದೊಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಬೇಕು ಅನ್ನುವಂಥ, ನಿಮ್ಮ ಎಲ್ಲ ಬ್ರಾಂಚಲ್ಲಿ ಮಾಡೋಣ, ಸೊಸೈಟಿಗಳು ಮಾಡೋಣ ಅಂತ ಹೇಳ್ತಿದ್ರು. ಯಾಕೆಂದರೆ ನಾನೀಗ ಸುರೇಶ್ ರಾವ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ನಮ್ಮ ತೀರ್ಥಹಳ್ಳಿ ಮಲೆನಾಡು ಭಾಗದಲ್ಲಿ ಇಷ್ಟು ಇತ್ತೀಚಿನ ವರ್ಷದಲ್ಲಿ ಏನು ಡಿಟೆಕ್ಟ್ ಆಗ್ತಾ ಇದೆ ಕ್ಯಾನ್ಸರ್ ಪೇಷಂಟ್ಗಳು, ವಿವಿಧ ಬೇರೆ ಬೇರೆ ಕ್ಯಾನ್ಸರ್ಗಳು.
ಎಷ್ಟು ಪ್ರಮಾಣದಲ್ಲಿ ಅಂದರೆ ನಾವು ಯಾರು ನಿರೀಕ್ಷೆ ಮಾಡದೇ ಇರುವಷ್ಟು ಕ್ಯಾನ್ಸರ್ ರೋಗಿಗಳು ಇವತ್ತು ನಮ್ಮ ಸುತ್ತಮುತ್ತಲಿದ್ದಾರೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಡಾಕ್ಟರ್ ಸುರೇಶ್ ರಾವ್ ಅವರಿಗೆ ನಾನು ವಿಶೇಷವಾಗಿ ನಮ್ಮ ಮಲೆನಾಡು ಭಾಗದ ಎಲ್ಲ ಜನರ ಪರವಾಗಿ ಅವರ ಸಂಸ್ಥೆಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಹೇಳೋದ್ರ ಜೊತೆಗೆ ಈ ಥರದ ಅವೇರ್ನೆಸ್ ಪ್ರೋಗ್ರಾಮ್ಗಳು ಜಾಸ್ತಿ ಆಗಬೇಕು. ಈಗ ತಾನೇ ಜ್ಞಾನೇಂದ್ರ ಅವರು ಮಾತಾಡ್ತಾ ಹೇಳಿದರು, ನಾವು ತೀರ್ಥಹಳ್ಳಿಯಲ್ಲಿ ಮೊನ್ನೆ ಕ್ಯಾನ್ಸರಿಂದ ತೀರ್ಕೊಂಡಂಥ ನಮ್ಮ ಒಬ್ಬರ ಆತ್ಮೀಯರ ನುಡಿ ನಮನ ಕಾರ್ಯಕ್ರಮವನ್ನು ಮಾಡಿದ್ರು. ಅಲ್ಲಿ ನುಡಿ ನಮನಕ್ಕಿಂತ ಹೆಚ್ಚಾಗಿ ಡಾಕ್ಟರ್ಗಳು ಇದ್ದರು. ಕ್ಯಾನ್ಸರ್ ಬಗ್ಗೆ ಒಂದು ವಿಚಾರ ಸಂಕಿರಣದ ರೀತಿ ಕಾರ್ಯಕ್ರಮ ಆಯಿತು ಅನ್ನುವಂಥದ್ದು. ಜನರಿಗೆ ಅವೇರ್ನೆಸ್ ಕೊಡದೇ ಇರೋದರಿಂದ ಒಂದಷ್ಟು ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದು ಅಡ್ವಾನ್ಸ್ ಸ್ಟೇಜಲ್ಲಿ, ಇನ್ನೇನು ಜೀವ ಹೋಗುತ್ತೆ ಅನ್ನುವಾಗ ಲಾಸ್ಟ್ ಸ್ಟೇಜಲ್ಲಿ ಕ್ಯಾನ್ಸರ್ನ ಡಿಟೆಕ್ಟ್ ಆಗುವಂಥದ್ದು. ಈಗ ಸುರೇಶ್ ರಾವ್ ಅವರು ಹೇಳ್ತಾ ಇದ್ದಾರೆ, ಒಂದು ಪೆಟ್ ಸ್ಕ್ಯಾನು 2000 ಎಕ್ಸ್ರೇಗೆ ಸಮಾನ. ಅಂದರೆ ಒಂದು 2 ಸರಿ 3 ಸರಿ ಎಕ್ಸ್ರೇ ಮಾಡಿದರೆ ಏನಾರು ಅಪಾಯ ಆಗುತ್ತೆ ಅಂತ ನಾವು ಈ ಒಂದು ಪೆಟ್ ಸ್ಕ್ಯಾನ್ ಮಾಡಿದರೆ 2000 ಎಕ್ಸ್ರೇ ಮಾಡಿದಷ್ಟು ಪರಿಣಾಮ ಬೀರುತ್ತೆ ಅದರ ಮೇಲೆ, ದೇಹದ ಮೇಲೆ ಅಂತ ಹೇಳಿದರೆ, ಈ ಪದೇ ಪದೇ ಪೆಟ್ ಸ್ಕ್ಯಾನ್ ಮಾಡ್ತಾರಲ್ಲ ಏನಾಗ್ಬೋದು ಪರಿಸ್ಥಿತಿ ಅಂತ ಅವ್ರ ಹತ್ರ ನಾನು ಚರ್ಚೆ ಮಾಡ್ತಾಯಿದ್ದೆ. ನಮ್ಮ ರಿಲೇಟಿವ್ ಒಬ್ಬರಿಗೆ ಆಪ್ರೇಷನ್ ಆಗಿ, ಕ್ಯಾನ್ಸರ್ ಆಪ್ರೇಷನ್ ಆಗಿ ಗುಣ ಆಗಿದ್ದಾರೆ. ಆದರೂ ವರ್ಷಕ್ಕೆ 6 ತಿಂಗಳಿಗೆ ಒಂದು ಸರಿ ಪೆಟ್ ಸ್ಕ್ಯಾನ್ ಮಾಡ್ತಾರೆ. ಅವಶ್ಯಕತೆ ಇದೆಯಾ ಅಂತ ನಾನು ನನ್ನ ಆತ್ಮೀಯ ಒಂದಷ್ಟು ಜನ ಡಾಕ್ಟ್ರುಗಳನ್ನೇ ಕೇಳೋ ಅಂಥದ್ದು. ಅದರಿಂದ ಇವತ್ತೇನು ಮ್ಯಾಮೋಗ್ರಫಿಯನ್ನು ಇಲ್ಲಿ ಉದ್ಘಾಟನೆ ಮಾಡಿಸಿದ್ದೀರಿ, ಭಾಳ ಕಡಿಮೆ ಪ್ರಮಾಣದ ಪರಿಣಾಮವನ್ನು ದೇಹದ ಮೇಲೆ ಬೀರ್ತದೆ. ಅದು ಆ ದಿಸೆಯಲ್ಲಿ ಆ ಥರದ್ದು ಮಾಡಿರೋವಂಥದ್ದು ಅದು ನಮ್ಮ ಹಳ್ಳೀಲಿ ಇವತ್ತು ಅಷ್ಟು ಸುಲಭ ಇಲ್ಲ. ನೀವೊಂದು ಈ ಥರದ ಪ್ರೋಗ್ರಾಮ್ಗಳನ್ನು ಸುರೇಶ್ ಅವರೇ ಬೇರೆ ಬೇರೆ ಭಾಗದ ಹಳ್ಳಿಗಳಲ್ಲಿ ಮಾಡುವಂಥದ್ದು ಮಾಡಿದರೆ ಖಂಡಿತ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸುವಂಥ ಕೆಲಸಗಳನ್ನು ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ. ಯಾಕೆಂದರೆ 2 ವಿಶೇಷವಾದ ಹೆಚ್ಚು ಕ್ಯಾನ್ಸರ್ಗಳು ನಮ್ಮಲ್ಲಿ, ಒಂದು ಬ್ರೆಸ್ಟ್ ಕ್ಯಾನ್ಸರ್, ಇನ್ನೊಂದು ಸರ್ವಿಕ್ ಕ್ಯಾನ್ಸರ್. 2 ಭಾಳ ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಸುತ್ತಮುತ್ತ ನಾವು ನೋಡುವಂಥದ್ದು. ಅದರಲ್ಲಿ ಹೆಣ್ಮಕ್ಳಿಗೆ ಭಾಳ ವಿಶೇಷವಾಗಿ. ಇನ್ನು ಗಂಡು ಮಕ್ಕಳು ನಾವು ಮಾಡ್ಕೊಳ್ಳೋ ತೊಂದರೆಯಿಂದ ಸಿಗರೇಟ್ ಸೇದೋದು, ಆಮೇಲೆ ಮದ್ಯಪಾನ ಮಾಡಿಬಿಡೋದು, ಮಧ್ಯಾಹ್ನನೇ ಈ ಬಿಸಿಲಲ್ಲಿ ನಾವು ಹಾಗೆ ನಿಂತ್ಕೊಂಡ್ರೆ ಕುಡ್ದಂಗೆ ಆಗ್ಬಿಡ್ತದೆ ನಮಗೆ. ಇನ್ನು ಕುಡಿದ್ರೆ ಇನ್ನೇನಾಗ್ಬೋದು ಹೇಳ್ರಿ. ಆ ಥರ ಸಿಗರೇಟು, ಈಗ ಗುಟ್ಕ, ನಾವು ಅಡಿಕೆ ಬೆಳೆಯೋರು ಗುಟ್ಕ ಸ್ವಲ್ಪ ಜಾಸ್ತಿ ತಿನ್ನಿರಿ ಅನ್ಬೋದು. ಆದರೆ ಆರೋಗ್ಯದ ದೃಷ್ಟಿಯಿಂದ ಇದರ ಪರಿಣಾಮ ಏನಾಗ್ಬೋದು ಅನ್ನೋದನ್ನು ಕೂಡ ಜನಗಳಿಗೆ ಹೇಳೋವಂಥದ್ದು. ಇದು ಏನೂ ಮಾಡದೇ ಹೋದರೂ ಕೂಡ ನಿಮಗೆ ಗೊತ್ತಿದೆ, ಒಬ್ಬೊಬ್ಬರಿಗೆ ಬರುತ್ತೆ ಕ್ಯಾನ್ಸರ್ಗಳು. ಈಗ ಸಿಗರೇಟ್ ಜೀವನದಲ್ಲಿ ಸೇದದೇ ಇದ್ದವರಿಗೆ ಲಂಗ್ಸ್ ಕ್ಯಾನ್ಸರ್ ಬರುತ್ತೆ, ಅಥವಾ ಕುಡಿದೇ ಇದ್ದವರಿಗೆ ಲಿವರ್ ಕ್ಯಾನ್ಸರ್ ಬರುತ್ತೆ. ಇದು ಅಕಸ್ಮಾತ್ ಬಂದರೂ ಕೂಡ ಕೆಲವರಿಗೆ ತಡ್ಕೊಳ್ಳೋ ಶಕ್ತಿ ಇರ್ತದೆ. ಆ ಕಾರಣಕ್ಕಾಗಿ ವಿಶೇಷವಾದ ಈ ಒಂದು ಕಾರ್ಯಕ್ರಮ, ಅದಕ್ಕಾಗಿ ನಾನು ಇವತ್ತು ಇಲ್ಲಿ ಬಂದಿರೋವಂಥದ್ದು. ನೀವು ಒಂದಷ್ಟು ಈ ಥರದ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಭಾಗದಲ್ಲಿ ಹಳ್ಳಿಲಿ ಮಾಡೋದಾದರೆ ಖಂಡಿತ ನಾವು ನಿಮ್ಮ ಜೊತೆಗೆ ನಿಲ್ಲುವಂಥದ್ದು. ಇದಾಗಬೇಕು ಮತ್ತು ಬೇಗ ಆಗಬೇಕಿದು. ಭಾಳ ನನಗೆ ಮೊನ್ನೆ ನಮ್ಮ ಹತ್ತಿರದವರೊಬ್ಬರು, ನಾನು ಗೊತ್ತೇ ಇಲ್ಲ ಎಷ್ಟು ಆರೋಗ್ಯವಾಗಿದ್ದರು ಅಂದರೆ, ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸಿದ್ರು ಗೊತ್ತಾಗಿಲ್ಲ ಅವ್ರಿಗೆ. ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿದ್ರು. ನಮ್ಮ ಸಚ್ಚಿ ಹೆಂಡ್ತಿಗೆ ಸ್ಕ್ಯಾನಿಂಗ್ ಮಾಡಿದ್ದು, ಒಳ್ಳೆ ಅವಳು ಕ್ರೀಡಾಪಟು ಕೂಡ, ರಾಷ್ಟ್ರಮಟ್ಟದ ಕ್ರೀಡಾಪಟು. ಏನು ಮಾಡಿದ್ರು ಆಗಲಿಲ್ಲ. ಕಡೆಗೆ ಬೆಂಗಳೂರಿಗೆ ಹೋದಾಗ ಮಗನೇ ಡಾಕ್ಟ್ರು, ಬೆಂಗಳೂರಿಗೆ ಹೋಗಿ ಅನುಮಾನ ಬಂದು ಪೆಟ್ ಸ್ಕ್ಯಾನ್ ಮಾಡಿದಾಗ ಆಕೆಗೆ ವಿಶೇಷವಾದ ಕ್ಯಾನ್ಸರ್ ಅದು ಲಿವರಲ್ಲಿ. ಅದಕ್ಕೆ ಇನ್ನೂ ಟ್ರೀಟ್ಮೆಂಟೇ ಸ್ಟಾರ್ಟ್ ಆಗಿಲ್ಲ. ಅಮೇರಿಕದಲ್ಲಿ ಕೂಡ ಡಾಕ್ಟ್ರು ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದರು. ಬರೀ ಮಾತನಾಡಿದ್ದಕ್ಕೆ 12 ಲಕ್ಷ, 40 ನಿಮಿಷ ಆ ಕಾಯಿಲೆ ಬಗ್ಗೆ ಮಾತನಾಡಿದ್ದಕ್ಕೆ. ಇವೆಲ್ಲವೂ ಕೂಡ ಇಷ್ಟು ಕಾಸ್ಟ್ಲಿ ಇದೆ ಅಂತ ಹೇಳಿ ಅಂತ. ಕಡೆಗೆ ಡಾಕ್ಟ್ರು ಒಂದು ಟ್ರೀಟ್ಮೆಂಟ್ ಹೇಳಿದ್ರು, ನೀವೆಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋ ಅಂಥವ್ರು, ಇದೊಂದು ಇಂಜೆಕ್ಷನ್ ಕೊಡಿ, ಅದು ಸ್ವಲ್ಪ ಡ್ರೈ ಆಗ್ಬೋದು, ಇಲ್ಲ ಜಾಸ್ತಿನೂ ಆಗ್ಬೋದು ಅಂತ ಒಂದು ಇಂಜೆಕ್ಷನ್ ಅಲ್ಲಿಂದ ತರಿಸಿ ಕೊಟ್ಟರು. ಸುಮಾರು 7 ಲಕ್ಷ 8 ಲಕ್ಷ ಇಂಜೆಕ್ಷನ್. 2 ದಿವಸ ಸುಮ್ಮನೆ ಆಯ್ತು, 3ನೇ ಸರಿ 100 ಪಟ್ಟು ಜಾಸ್ತಿ ಆಯಿತು ಅಂತ. ಅದರಿಂದ ಈ ಟ್ರೀಟ್ಮೆಂಟ್ಗಳು ಪೂರ್ತಿ ನಾವು ಏನು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಏನು ಹೇಳ್ತೀವಿ ನಾವು ಅದನ್ನು ತಡೆಗಟ್ಟೋದು ಹೇಗೆ, ಅಥವಾ ಅದನ್ನು ಬರದೇ ಇರೋದಾಗಿ ಯಾವ ಥರದಲ್ಲಿ ನಾವು ಈಗ ನನಗೆ ತಿಳಿದ ಹಾಗೆ ಈ ಸರ್ವಿಕ್ಸ್ ಕ್ಯಾನ್ಸರ್ ಆಗಲಿ, ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ನಾವು ಸ್ವಚ್ಛತೆಯಿಂದ ಇಲ್ಲದೇ ಇರೋದೇ ಭಾಳಷ್ಟು ಕಾರಣಗಳು, ಅದಕ್ಕೆ ಭಾಳಷ್ಟು ಕಾರಣಗಳಾಗುತ್ತೆ. ಅವೆಲ್ಲವನ್ನೂ ಕೂಡ ಜನರಿಗೆ ತಿಳಿ ಹೇಳುವಂಥದ್ದು ಈ ಥರದ ಕಾರ್ಯಕ್ರಮಗಳ ಮೂಲಕ ಆಗಬೇಕು. ಮತ್ತು ಇಷ್ಟು ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಮ್ಮ MIO ಏನು ಇವತ್ತು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಮಾಡ್ತಾ ಇದ್ದೀರಿ. ನಿಮಗೆ ಆ ಭಗವಂತ ಇನ್ನೂ ಹೆಚ್ಚು ಈ ಥರದ ಸೇವೆಗಳನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ. ಸಿಕ್ಕಾಪಟ್ಟೆ ಖರ್ಚನ್ನು ತಗೊಳುತ್ತೆ. ಇದು
ಆ ಕ್ಯಾನ್ಸರ್ ಬಂದ ಮನುಷ್ಯನನ್ನಲ್ಲದೆ ಸುತ್ತಮುತ್ತಲಿನವ್ರನ್ನು ಕೊಂದುಬಿಡುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಆದರೆ ನನ್ನ ಒಂದು ಪುಟ್ಟ ಸಲಹೆ, ಸಾಧ್ಯವಾದರೆ ನಿಮ್ಮ ಕ್ಯಾನ್ಸರ್ ಆಸ್ಪತ್ರೆಗೆ ಬರುವ ದ್ವಾರದಲ್ಲಿ ಒಂದು ಧನ್ವಂತರಿಯ ಫೋಟೋ, ನನಗನ್ನಿಸಿದ ಮಟ್ಟಿಗೆ ಧನ್ವಂತರಿ ದೇವಗುರು ಎಲ್ಲ ಕಾಯಿಲೆಗಳನ್ನು ನಿರ್ಮೂಲ ಮಾಡಿದಂಥ ಗುರುವರು ಧನ್ವಂತರಿಯ ಫೋಟೋ, ಸಾಧ್ಯವಾದರೆ ಒಂದು ನಂದಾದೀಪ, ಅದು ಎಂದೂ ಆರಬಾರ್ದು ಅಂತ ಸ್ಥಿತಿ ಮಾಡಿಕೊಳ್ಳಿ. ಆದರೆ ಒಂದು ಹುಂಡಿ ಸಾಧ್ಯವಾದರೆ ಅದರಲ್ಲಿ ಯಾರು ಕೊಡಬಹುದು ಅಷ್ಟನ್ನು ಕೊಟ್ಟುಬಿಡಲಿ, ಅನಾಮಿಕವಾಗಿ ಅನಾಮಧೇಯರಾಗಿ ಕೊಡುವಂಥವ್ರು ಕೊಟ್ಬಿಡಲಿ. ಆ ದುಡ್ಡನ್ನು ನೀವು ಬಡವರಿಗೆ ಉಪಯೋಗಿಸ್ಕೊಳ್ಬೋದು. ಫಸ್ಟಾಗಿ ನೀವು ಇಂಪ್ಲಿಮೆಂಟ್ ಮಾಡಿದರೆ ನನ್ನಿಂದ ಒಂದಿಷ್ಟು ದುಡ್ಡು ನಾನು ಕಳಿಸ್ಕೊಡ್ತೀನಿ ಪಕ್ಕ. ಆ ದೀಪ ಮಾತ್ರ, ಯಾಕಂದರೆ ಪೇಷಂಟ್ ಬರುವಾಗ ಅವರ ಮನೆಯ ದೀಪ ಎಂದೂ ಆರದಿರಲಿ ಅನ್ನೋಂಥ ಆಶಯ ನಮ್ಮದು. ನನ್ನ ವಿಚಾರ ಏನು ಅಂದರೆ, ಹಿಂದೆ ಹಣ ಇದ್ದವನು ಶ್ರೀಮಂತ, ದೊಡ್ಡ ಕಾರಲ್ಲಿ ಬಂದವನು ಶ್ರೀಮಂತ, ತೋಟ ಗದ್ದೆ ಇದ್ದವನು ಶ್ರೀಮಂತ ಅಂತ ಒಂದು ಕಾಲ ಇತ್ತು. ಪ್ರಸ್ತುತ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಅವನಿಗಿಂತ ಶ್ರೀಮಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವನಿಗಿಂತ ನೆಮ್ಮದಿ ಬದುಕು ಯಾರಿಗೂ ಸಿಗೋದಿಲ್ಲ. ನಮಗೆ ಚೆನ್ನಾಗಿದ್ದಾಗ ಎಲ್ಲದೂ ಬೇಕು ಅನಿಸುತ್ತೆ, ಯಾವುದೂ ಸಾಲದು. ಈಗ 10 ಮಾಡಿದ್ದು ನಾಳೆ 20 ಮಾಡಬೇಕು ಅನ್ನೋ ಒಂದು ತುಡಿತ ಇರುತ್ತೆ. ಒಂದು ಸಾರಿ ಆರೋಗ್ಯ ಕೆಡ್ತು ಅಂತಾದರೆ ಬೇರೇನು ಬೇಡ ಅನಿಸೋದಕ್ಕೆ ಶುರುವಾಗತ್ತೆ. ಆ ನಿಟ್ಟಿನಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಬರೋ ಮುಂಚೆ ಮುಂಜಾಗ್ರತೆ ಮಾಡೋದು. ಆ ನಿಟ್ಟಿನಲ್ಲಿ ಈ ಆಸ್ಪತ್ರೆಯ ಮುಖ್ಯಸ್ಥರಾದ ಸುರೇಶ್ ಕುಮಾರ್ ಅವರು ಈ ಎಲ್ಲ ಮೆಷಿನರೀಸನ್ನು ಇವತ್ತು ಇನಾಗ್ರೇಟ್ ಮಾಡಿಸಿದ್ದಾರೆ. ನಮ್ಮ ಸುತ್ತಮುತ್ತಲಿನ ಜನರು ಹೆಚ್ಚು ಇದರ ಅನುಕೂಲ ಪಡೆದುಕೊಳ್ಳುವಾಗಲಿ ಅಂತ ನಾನು ಈ ಮೂಲಕ ಆಶಿಸ್ತೀನಿ. ಹಾಗೆ ಇಲ್ಲಿರೋ ಹೆಣ್ಮಕ್ಳಿಗೆ ನನ್ನ ವೈಯಕ್ತಿಕವಾಗಿ ಒಂದೆರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಹಿಂದಿನ ನಮ್ಮ ಪೂರ್ವಜರದ್ದು ಏನು ಒಂದು ಜೀವನ ಶೈಲಿ ಇತ್ತು, ಅವರು ಯಾವ ಥರ ಡ್ರೆಸ್ ಮಾಡ್ತಾಯಿದ್ರು, ಅವ್ರ ಕೈಗೆ ಬಳೆ ಹಾಕ್ತಾಯಿದ್ರು, ಹಣೆಯಲ್ಲಿ ಕುಂಕುಮ ಹಚ್ತಾಯಿದ್ರು, ಕಾಲಿಗೆ ದುಡ್ಡಿದೆ ಅಂತ ಚಿನ್ನದ ಹಾಕೋದಲ್ಲ, ಕಾಲಿಗೆ ಬೆಳ್ಳಿ ಕಡ್ಗ ಹಾಕ್ತಾಯಿದ್ರು. ಅದರಲ್ಲೆಲ್ಲ ಒಂದು ಸತ್ವ ಗುಣ ಇದೆ. ನಾನೊಂದು ಹೋದ ವರ್ಷ ಒಂದು ಮಹಿಳಾ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅದರಲ್ಲಿ ಒಬ್ಬರು ಸಿನು ಜೋಸೆಫ್ ಅಂತ, ನೀವು ಗೂಗಲ್ ಮಾಡಿದರೆ ಅವರದ್ದು ಪೂರ್ತಿ ಮಾಹಿತಿ ಸಿಗುತ್ತೆ ನಿಮಗೆ. ಅವ್ರು ಹೇಳ್ತಾಯಿದ್ರು, ನಮ್ಮ ಸಂಪ್ರದಾಯದ್ದು ನಮ್ಮ ಹಿಂದಿನ ಬದುಕನ್ನು ಬರೆದಂಥ ಪುಸ್ತಕಗಳು UK USA ಸಾವಿರಾರು ಗಟ್ಟಲೆ ಮತ್ತೆ ಪ್ರಕಟಣೆಯಾಗಿ ಸೇಲ್ ಆಗ್ತಾ ಇದೆ ಅಂತ. ಅಂದರೆ ನಮ್ಮ ಹಿಂದಿನ ಜೀವನ ಪದ್ಧತಿಗೆ ಅಷ್ಟು ಮೌಲ್ಯ ಇದೆ. ಹೊರದೇಶದವರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ನಾವು ಆಧುನಿಕತೆ ಹೆಸರಲ್ಲಿ ಮೂಢನಂಬಿಕೆ, ಇದೇನೋ ಸಂಪ್ರದಾಯ, ಇವ್ರು ಏನೂ ಗೊತ್ತಿಲ್ಲ, ಆ ಒಂದು ರೀತಿ ಯೋಚನೆ ಮಾಡ್ಕೊಂಡು ಅದನ್ನೆಲ್ಲ ಕಡೆಗಾಣಿಸಿದ್ದೀವಿ. ದಯವಿಟ್ಟು ನೀವು ಅದನ್ನೊಂದು ಸಾರಿ ಓದಿ. ಈಗ ಇಂಡಿಯಾದಲ್ಲಿ ಆಚರಣೆ ಮಾಡಿದ್ದು ಹೇಳಿದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಆಗೋದಿಲ್ಲ. ನಮ್ಮ ಸಂಸ್ಕೃತಿಯನ್ನು ಹೊರದೇಶದವ್ರು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ನಮ್ಮಿಂದ ಯಾಕೆ ಆಗಬಾರ್ದು? ಒಂದು ತಮಾಷೆ ಹೇಳ್ತೀನಿ. ನಾನೊಂದು ಸ್ವಲ್ಪ ದಿನದ ಹಿಂದೆ ಎಲ್ಲೋ ಒಂದು ಕಡೆ ಹೋಗಿದ್ದೆ, ಕೈಗೆ ಗಾಜಿನ ಬಳೆ ಹಾಕಿದ್ದೆ. ಮೇಡಮ್, ದೇವಸ್ಥಾನಕ್ಕೆ ಹೋಗಿದ್ರಾ? ಇಲ್ಲಪ್ಪ. ಯಾಕೆ? ಮತ್ತು ಕೈಗೆ ಬಳೆ ಹಾಕಿದ್ದೀರಿ? ಆ ಮಟ್ಟಕ್ಕೆ ಬಂದು ನಿಂತಿದೆ ನಮ್ಮ ಜೀವನ ಶೈಲಿ. ಒಂದು ಸಾರಿ ಹಿಂದೆ ಹೋಗೋಣ, ಒಳ್ಳೇದಿದೆ ಅಂದರೆ ತಗೊಂಡ್ರೆ ಆಯಿತು. ದಯವಿಟ್ಟು ತಪ್ಪು ತಿಳಿಬೇಡಿ, ಈ ಮೇಡಮ್ ಇನ್ನೂ ಯಾವ ಕಾಲದಲ್ಲಿದ್ದಾರೆ ಅಂಥೇಳಿ. ಮತ್ತೊಂದು ರವಿರಾಜ್ ವೈದ್ಯರು ಹೇಳಿದ ಹಾಗೆ, ಈಗ ಕಾಯಿಲೆ ಬರೋದು ಇದು ಈ ಕಾಲದ ಥ್ರೆಟ್ ಆಗಿಬಿಟ್ಟಿದೆ ಕ್ಯಾನ್ಸರ್ ಅನ್ನೋದು. ಆ ನಿಟ್ಟಿನಲ್ಲಿ ನಮಗೂ ಅನಿಸ್ತು, ಎಷ್ಟೋ ಲಕ್ಷ ಜೀವನ ನಂತರ ಮನುಷ್ಯ ಜನ್ಮ ಸಿಗೋದಂತೆ. ಆ ಜನ್ಮವನ್ನು ನಾನು ನನ್ನ ಗಂಡ ಮಕ್ಕಳು ನನ್ನ ಸಂಸಾರಕ್ಕೆ ಮಾತ್ರ ಸೀಮಿತಗೊಳಿಸದೆ 4 ಜನಕ್ಕೆ ಉಪಯೋಗ ಆಗೋ ರೀತಿ ಬದುಕಬೇಕು, ಕೈಲಾಗಿದ್ದು ಚಿಕ್ಕ ಪುಟ್ಟ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ಕಾಲೇಜಲ್ಲಿ ಕೂಡ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಕ್ಕಳು ಓದ್ಕೊಂಡು ಹೋಗೋದಿದೆ. ತುಂಬ ಬಡವರು ಏನೂ ಇಲ್ಲ ಅಂತಾದರೆ ಅವರಿಗೆ
ಫೀಸ್ ಕೂಡ ನಮ್ಮ ಸಿಬ್ಬಂದಿ ವರ್ಗದವ್ರು ಶೇರ್ ಮಾಡೋದಿದೆ. ನಾವು ತುಂಬ ಕಡಿಮೆ ಇದರಲ್ಲಿ ಬಂದವರು ಯಾರನ್ನೂ ವಾಪಸ್ ಕಳಿಸೋ ಪ್ರಶ್ನೆ ಇಲ್ಲ, ಹಣದ ವಿಚಾರ ಅಂಥೇಳಿ. ಆ ನಿಟ್ಟಿನಲ್ಲಿ ನಾವು ಕೂಡ ಒಂದು ಚಿಕ್ಕದಾಗಿ ಒಂದು ಚಾರಿಟಬಲ್ ಟ್ರಸ್ಟನ್ನು ನಾನು, ನನ್ನ ಸ್ನೇಹಿತೆ ಮತ್ತೊಂದು 4 ಜನ ಸಮಾನ ಮನಸ್ಕರು ಸೇರಿಕೊಂಡು ಬರೀ ಈ ತೀರ್ಥಹಳ್ಳಿ ತಾಲೂಕಿನ ಕ್ಯಾನ್ಸರ್ ಪೇಷಂಟ್ಸಿಗೆ ಮಾತ್ರ, ಈಗ ಕೆಲವೊಂದು ಗೌರ್ಮೆಂಟ್ ಇದರಲ್ಲಿ ಬರದೇ ಇರುವಂಥದ್ದು, ಇದಕ್ಕೆ ನಮ್ಮ ಕೈಲಾಗಿದ್ದ ಚಿಕ್ಕ ಸಹಾಯ ಮಾಡೋ ದೃಷ್ಟಿಯಿಂದ, ಅಂದರೆ ನಮ್ಮದು ಕಾನ್ಸೆಪ್ಟ್ ಕ್ರೌಡ್ ಫಂಡಿಂಗ್ ಅಂತ. ಈಗ ವಾಟ್ಸಪ್ ನಮಗೆ ಗೊತ್ತಿರೋರು, ನಮ್ಮ ಸ್ನೇಹಿತರು, ಫ್ಯಾಮಿಲಿ ಮೆಂಬರ್ಸನ್ನು ಎಲ್ಲ ಒಟ್ಟು ಮಾಡಿ ವಾಟ್ಸಪ್ ಗ್ರೂಪ್ ಮಾಡ್ತಾಯಿದ್ದೀವಿ. ಹಣ ಇದ್ದವರಲ್ಲ, ಸಹಾಯ ಮಾಡೋಕ್ಕೆ ಮನಸ್ಸಿದ್ದವ್ರದ್ದು ಗ್ರೂಪ್ ಮಾಡ್ತಾಯಿದ್ದೀವಿ. 50 ರೂಪಾಯಿ ಕೊಡ್ಬೋದು, 100 ರೂಪಾಯಿ ಕೊಡ್ಬೋದು. ಯಾವಾಗಲೂ ನಾವು ಅದನ್ನು ಕಲೆಕ್ಟ್ ಮಾಡೋದಿಲ್ಲ. ಹೀಗೆ ಯಾವುದೋ ಒಂದು ಕೇಸ್ ಬಂತು, ಅದನ್ನು ನಾವು ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೀವಿ. ಸಹಾಯ ಮಾಡೋ ಮನಸ್ಸಿದ್ದವರು, ಅದಕ್ಕಾಗಿ ಒಂದು ಅಕೌಂಟ್ ಇದೆ, ಯಾರು ಪರ್ಸನಲ್ ಅಕೌಂಟಿಗೂ ಹೋಗೋದಿಲ್ಲ. 50 ರೂಪಾಯಿ ಆದರೂ ಕೂಡ ಅಕೌಂಟಿಗೆ ಹೋಗುತ್ತೆ. 50 ರೂಪಾಯಿ ನಾವು ಒಬ್ಬರೇ ಕೈಯಲ್ಲಿ ಇಟ್ಕೊಂಡು ಹೋದರೆ ಯಾರಿಗೂ ಕೊಡೋಕ್ಕಾಗೋದಿಲ್ಲ. 10 ಜನ 50 ರೂಪಾಯಿ ಕೊಟ್ಟರೆ 500 ರೂಪಾಯಿ ಆಗುತ್ತೆ. ಅದಕ್ಕೊಂದು ಕೊಟ್ಟಾಗ ಅದೊಂದು ಸದ್ವಿನಿಯೋಗ ಆಗುತ್ತೆ ಅನ್ನೋ ಭಾವನೆಯಲ್ಲಿ ನಾವು ಆ ಕಾನ್ಸೆಪ್ಟನ್ನು ಶುರು ಮಾಡ್ತಾಯಿದ್ದೀವಿ. ಇನ್ನೊಂದು ವಿಚಾರ, ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ನಾನು ಆಸ್ಪತ್ರೆ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಕುಮಾರ್ ಅವ್ರ ಬಗ್ಗೆ ಮಾತು ಕೇಳುವಾಗ ಇದು ನಿಜವಾಗ್ಲೂ ಅವರಿಗೆ ಸೂಟ್ ಆಗುವಂಥ ಮಾತು ಅನಿಸ್ತು. ಮೊನ್ನೆ ನಮ್ಮ ಮನೆಗೆ ಬಂದವರು ಸಿಬ್ಬಂದಿಯವರು ಕೂಡ ಹೇಳ್ತಾಯಿದ್ರು, ಮೇಡಮ್ ದುಡ್ಡಿಲ್ಲ ಅಂತ ಹೇಳಿ ಯಾರನ್ನು ನಾವು ಸರ್ ವಾಪಸ್ ಕಳಿಸೋದಿಲ್ಲ. ತುಂಬ ಕಷ್ಟ ಬಡತನ ಅಂತಾದರೆ ತಕ್ಷಣ ಅವರು ಬ್ಯಾಕ್ಗ್ರೌಂಡ್ ಏನಿದೆ ವಿಚಾರಿಸ್ತಾರೆ, ನಾವು ಹೇಗೆ ಸಹಾಯ ಮಾಡ್ಬೋದು ಅಂತ ಇದು ಮಾಡ್ತಾರೆ ಅನ್ನೋ ರೀತಿಯಲ್ಲಿ. ಈ ಸಂದರ್ಭದಲ್ಲಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ, ಸರ್ ನಿಮಗೆ ನಮ್ಮ ಊರಿನಲ್ಲಿ ಬಂದು ನೀವು ಸರ್ವಿಸ್ ಮಾಡ್ತಾಯಿದ್ದೀರಿ, ಆ ಭಗವಂತ ನಿಮಗೆ 100 ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. MIO ಆಸ್ಪತ್ರೆ ಜೊತೆಗೆ ಕಳೆದ 2 ವರ್ಷಗಳಿಂದ ನಮಗೆ ಸಂಬಂಧ. ನಾನು ಶಿವಮೊಗ್ಗದಲ್ಲಿರೋದು. ಶಿವಮೊಗ್ಗದಲ್ಲಿ ನಾವು MIOಗೆ ಜೊತೆ ಸೇರಿಕೊಂಡು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳು ಮಾಡ್ತಾಯಿದ್ವಿ. ನಾವು ಬಹುಶಃ ಒಂದು ಆಸ್ಪತ್ರೆಗೆ ಸ್ವಯಂ ಸೇವಕರಿದ್ದಾರೆ ಅಂತ ಹೇಳಿದರೆ ಅದು ಶಿವಮೊಗ್ಗದಲ್ಲಿ MIO ಆಸ್ಪತ್ರೆಗೆ 50 ಜನ ಸ್ವಯಂ ಸೇವಕರಿದ್ದೀವಿ. ನಾವೆಲ್ಲರೂ ಕೂಡ ಪ್ರತಿ ತಿಂಗಳು ಬೇರೆ ಬೇರೆ ಊರುಗಳಿಗೆ, ಹಳ್ಳಿಗಳಿಗೆ ಹೋಗಿ ಜನಗಳಿಗೆ ಅವೇರ್ನೆಸ್ ಕೊಡೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆಸ್ಪತ್ರೆ ಕಡೆಯಿಂದ ಡಾಕ್ಟ್ರು ಬರ್ತಾರೆ, ಅವರು ಜನಗಳಿಗೆ ಮಾಹಿತಿ ಕೊಡ್ತಾರೆ, ಕ್ಯಾನ್ಸರ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ನಾವೇ ಹೇಗೆ ತಪಾಸಣೆ ಮಾಡಬೇಕು ಮತ್ತು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸಿದ್ದೀವಿ. ಇವತ್ತು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಒಂದು ಮೆಮೊಗ್ರಫಿ ಒಂದು ಯಂತ್ರವನ್ನು ಸ್ಥಾಪಿಸಿ ಅತಿ ಕಡಿಮೆ ವೆಚ್ಚದಲ್ಲಿ. ಮಂಜುನಾಥ್ ಗೌಡ್ರು ಹೇಳಿದರು, ನನಗೆ ಅನುಮಾನ ಆಗ್ತಾಯಿದೆ ಯಾಕೋ ಇದು ಅಂತಂದು. ಹಿಂದೆ ನಮ್ಮ ಅರಗ ಜ್ಞಾನೇಂದ್ರ ಕೂಡ ಅದೇ ಹೇಳಿದರು, ಏನು ಡಾಕ್ಟ್ರ್ ಜೂಜಾಟ ಆಡ್ಲಿಕ್ಕೆ ಬಂದ್ಯಾರ ತೀರ್ಥಹಳ್ಳಿಗೆ ಅಂತ. ಯಾಕೆಂದರೆ ಕಡಿಮೆ ಖರ್ಚಲ್ಲಿ ಯಾರು ಬರ್ತಾರೆ ಇಲ್ಲಿ ಟ್ರೀಟ್ಮೆಂಟಿಗೆ, ಎಂಥ ದೊಡ್ಡ ಆಸ್ಪತ್ರೆ ಕಟ್ಟಿದ್ದಾರೆ, ಒಂದು ಒಳ್ಳೆ ನಿಸರ್ಗದಲ್ಲಿದೆ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ಡಾಕ್ಟರ್ ಸುರೇಶ್ ರಾಯರನ್ನ ಭಾಳ ಹತ್ತಿರದಲ್ಲಿ ನಾವು ನೋಡಿದಾಗ, ಫಸ್ಟಲ್ಲಿ ಅವ್ರು ನೋಡಿದಾಗ ಅವರ ನಿಸ್ವಾರ್ಥ ಸೇವೆ ನಮಗೆ ಭಾಳ ಹಿಡಿಸ್ಬಿಡುತ್ತೆ. ನಮಗೆ ನಾವು ಯಾರೂ ಕೂಡ ನಾವು ಎಲ್ಲೂ ಹೋಗಲಿದ್ದರೂ ಅವ್ರ ಜೊತೆ ಸೇರಿಕೊಂಡು ನಾವು ಕೂಡ ಈ ಆಂದೋಲನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಾವು ಯಾರೇ ಇಲ್ಲಿ ಅವರು ಪೇಷಂಟ್ ಬಂದರೆ ಮಕ್ಕಳನ್ನ ಮಾತಾಡಿಸ್ತಾರೆ, ಅರ್ಧ ಅವ್ರ ಮಾತಲ್ಲೇ, ಇಲ್ಲಿಯ ಸಿಬ್ಬಂದಿಗಳ ಮಾತಲ್ಲೇ ಗುಣ ಹೊಂದ್ಬಿಡ್ತಾರೆ. ನಮ್ಮ ಶಿವಮೊಗ್ಗದಲ್ಲಿ ಒಂದು ಪೇಷಂಟ್ ಕಳಿಸಿದ್ವಿ ನಾವು, 4ನೇ ಸ್ಟೇಜು, ನಮ್ಮನೆ ಪಕ್ಕದ ವ್ಯಕ್ತಿ. ಇವತ್ತವರು ಅವ್ರ ಲೈಬ್ರರಿ ಸ್ವಂತ ಅವರೇ ಬಾಗಿಲು ತೆಗೆದು ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಇಲ್ಲಿ ಅವರ ಒಂದು ಟ್ರೀಟ್ಮೆಂಟ್ ಹೇಗಿದೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ದೆ. ಜೊತೆಗೆ ಇವತ್ತು ನಾನು ನಮ್ಮ ಮಂಜುನಾಥ್ ಗೌಡ್ರನ್ನ ಭಾಳ 25 ವರ್ಷ ಕೆಳಗೆ ಒಂದು ಆಂದೋಲನದಲ್ಲಿ ನೋಡಿದ್ದೆ ನಾನು ಅವ್ರ ಬ್ಯಾಂಕಲ್ಲಿ. ಇವತ್ತು ಅವ್ರ ಹತ್ರ ಮಾತಾಡ್ತಾ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಹೇಳಿದೆ. ಅವ್ರು ಹೇಳಿದರು, ನಮ್ಮ ಬ್ಯಾಂಕಿನ ಎಲ್ಲ ಬ್ರಾಂಚ್ಗಳಲ್ಲಿ ನಾವು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತೀವಿ, ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು. ನಾನು ತುಂಬ ಸಂತೋಷ ಪಡ್ತೀನಿ. ಮಂಜುನಾಥ್ ಗೌಡ್ರು ಹಿಡಿದ ಕೆಲಸ ಮಾಡೇ ಮಾಡ್ತಾರೆ. ಯಾಕೆಂದರೆ 15 ವರ್ಷದ 20 ವರ್ಷದ ಕೆಳಗೆ ಸಹ್ಯಾದ್ರಿ ಕೊಡಚಾದ್ರಿ ಉತ್ಸವ ಅಂತ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಜನಜಂಗುಳಿ ಅವಾಗ. ಅದೇ ಈಗ ಭಾಳ ಪರಂಪರೆ ಮುಂದುವರೆದಿದೆ. DCC ಬ್ಯಾಂಕಲ್ಲಿ ಭಾಳ ಒಂದು ಸಾಲ ಮರುಪಾವತಿ ಆಂದೋಲನ ಮಾಡಿದರು ಅವಾಗ 25 ವರ್ಷದ ಕೆಳಗೆ. ಈಗೆಲ್ಲರೂ ಅನುಸರಿಸ್ತಾ ಇದ್ದಾರೆ ಅದನ್ನು. ಅದೇ ರೀತಿ ನಾನು ಮಂಜುನಾಥ್ ಗೌಡ್ರಿಗೆ ಏನು ಹೇಳ್ತಿದ್ದೀನಿ ಅಂದರೆ, ಈ ಕ್ಯಾನ್ಸರ್ ಅವೇರ್ನೆಸ್ ಏನಿದೆ, ನಿಮ್ಮ ಹತ್ರ ಸ್ವಸಹಾಯ ಸಂಘಗಳಿದ್ದಾವೆ, DCC ಬ್ಯಾಂಕಿನ ಬ್ರ್ಯಾಂಚ್ಗಳಿದ್ದಾವೆ, ಎಲ್ಲ ವಿಧವಾದ ನಿಮಗೆ ಸಂಪನ್ಮೂಲ ಇದೆ. ನೀವು ಜೊತೆಗೆ ನಾವು ಕೈ ಜೋಡಿಸ್ತೀವಿ, ನಮಗೆ ನೀವು ಸಹಕಾರ ಕೊಡಿ ಅಂತ ನಾನು ಈ ಆಸ್ಪತ್ರೆ ಪರವಾಗಿ ಕೇಳ್ಕೊಡ್ತಾ ಇದ್ದೀನಿ. ಈಗ TK ರಮೇಶ್ ಶೆಟ್ಟರು, ನಾನು, ಅರ್ಗ ಜ್ಞಾನೇಂದ್ರ ಎಲ್ಲ ಒಂಥರ
ಇಲ್ಲಿ ಆಡಳಿತ ಮಂಡಳಿಯ ಕಾಯಂ ಸದಸ್ಯರಿದ್ದಂಗಿದೆ ನಾವೇನೇ ಕಾರ್ಯಕ್ರಮ ಆದರೂ ಬರ್ತೀವಿ ಇಲ್ಲಿಗೆ ಅಭಿವೃದ್ಧಿಗಾಗಿ. ಹಾಗೆ ಇನ್ನು ಮುಂದೆ ನಮ್ಮ ಮಂಜಾತ್ ಗೌಡರು ಕೂಡ ಈ ನಮ್ಮ ಟೀಮ್ ಜೊತೆ ಸೇರ್ಕೋಬೇಕು. ಅವರು ನಮಗೆ ಯಾವುದೇ ಪ್ರತಿಫಲ ಇಲ್ಲ, ಇಲ್ಲೇ ಎಲ್ಲೇ ಜನಗಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನೀವೆಲ್ಲರೂ ಸಹಕಾರ ಕೊಡಿ ಅಂತ ಅವ್ರಿಗೆ ಕೇಳ್ತಾ, ಇವತ್ತಿಲ್ಲಿ ನಮ್ಮ ಆಶಾ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ. ದಯಮಾಡಿ ನಾವು ನಿಮ್ಮಲ್ಲಿ ಹೇಳೋದಂದರೆ, ನೀವೇನು 1 ಗಂಟೆ ಟ್ರೈನಿಂಗ್ ತೊಗೊಂಡಿದ್ದೀರಿ, ಈಗ ನಿಮ್ಮ ಊರಿನಲ್ಲಿ ಅಕ್ಕಪಕ್ಕದ ಜನಗಳಿಗೆ ನೀವು ಮನೆಗೆ ಹೋದಾಗ ತಿಳಿಸಿ, ಅಥವಾ ನೀವು ಮಾಸಕ್ಕೆ ಜನ ಸೇರಿಸಿದ್ರೆ ನಮ್ಮ ಡಾಕ್ಟ್ರ್ ಆಸ್ಪತ್ರೆಯಿಂದ ಎಲ್ಲ ನಾವು ಬರ್ತಾರೆ. ವಾಲಂಟಿಯರ್ಸ್ ಶಿವಮೊಗ್ಗದವ್ರು ಬಂದಿದ್ದಾರೆ ಸರ್ ಇಲ್ಲಿ, ಅವ್ರಿಗೂ ಅಷ್ಟೇ. ನೀವು ಯಾರ್ಯಾರು ಪೇಷಂಟ್ಗಳಿದ್ದಾರೆ ಅವ್ರ ಮನೆಗೆ ಹೋಗ್ತಾ ಇದ್ದೀರಿ, ನೀವು ತಿಂಗಳಿಗೊಂದು ಸತಿ ವಾರಕ್ಕೊಂದು ಸತಿ ಎಲ್ಲ ಹೋಗ್ತಾ ಇದ್ದೀರಿ. ಅದೇ ರೀತಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಜಾಸ್ತಿ ಮಾಡಿ. ಮತ್ತು ಇಲ್ಲೆಲ್ಲ ಸಿಬ್ಬಂದಿಗಳು ನಿಮಗೊಂದು ಮಾತು ಏನು ಅಂತ ಹೇಳಿದರೆ, ಯಾವ ರೀತಿ ಈಗ ನೀವು ಪೇಷಂಟ್ ನೋಡ್ತಾ ಇದ್ದೀರಿ, ಮುಂದೊಂದು ದಿನ ಇದು ಭಾಳ ಎತ್ತರದಲ್ಲಿ ಬೆಳೆದಾಗ ಆವಾಗಲೂ ಕೂಡ ನೀವು ಅದೇ ಥರ ಪೇಷಂಟ್ಗಳಿಗೆ ಸೌಹಾರ್ದದಿಂದ ನೋಡ್ತೀನಿ ಅಂತ ಹೇಳ್ತಾ, ನಮ್ಮ ಡಾಕ್ಟರ್ ಸುರೇಶ್ ರಾಯರವರು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಸದಾ ನಮ್ಮ ಕೈ ನಾವು ಜೋಡಿಸ್ತೀವಿ.